ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಟಾರು. ನಿನ್ನೆ ಇಷ್ಟೊತ್ತಿಗಿದ್ದಂಥ ಸಂದರ್ಭ ಇವತ್ತಿಲ್ಲ. RCB ಕಪ್ ಗೆಲ್ತು 18 ವರ್ಷಗಳ ಬಳಿಕ ತಪಸ್ಸು ಮಾಡಿ ಪಡೆದಂತೆ ನಾವು ಕಪ್ಪನ್ನು ಪಡ್ಕೊಂಡ್ವಿ ಎನ್ನುವಂಥ ಖುಷಿ ಎಲ್ಲ RCB ಅಭಿಮಾನಿಗಳಲ್ಲಿತ್ತು. ಆ ಖುಷಿ ಎಷ್ಟು ಸಮಯದವರೆಗೆ ಬಂತು? ಮೊನ್ನೆ ರಾತ್ರಿ ಕ್ರಿಕೆಟ್ ಪಂದ್ಯಾಟ ನಡೀತು. ನಿನ್ನೆ ಸಂಜೆ ವೇಳೆಗೆ ಮಂಜು ಕರಗಿದಂತೆ ಆ ಖುಷಿ ಕರಗಿ ಹೋಗಲಿಕ್ಕೆ ಕಾರಣ 11 RCB ಅಭಿಮಾನಿಗಳ ಸಾವು. ನಿಜಕ್ಕೂ ಕೂಡ ಈ ಘಟನೆಗೆ ಹೊಣೆ ಯಾರು ಎನ್ನುವಂಥ ಸಾವಿರ ಪ್ರಶ್ನೆಗಳನ್ನು ಜನ ಕೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆಯಲ್ಲಿ ಇವತ್ತು ಕೂಡ ಸಂಭ್ರಮಿಸಬೇಕಾದಂಥ RCB ಅಭಿಮಾನಿಗಳು ಇಷ್ಟು ತಣ್ಣಗಾಗಿದ್ದಾರೆ ಅಂತ ಹೇಳಿದ್ರೆ ಆ 11 ಅಭಿಮಾನಿಗಳ ಸಾವು ಇದಕ್ಕೆ ಕಾರಣ. ಹಾಗಾದ್ರೆ ಒಂದಷ್ಟು ತನಿಖೆಯನ್ನು ಮಾಡುವಂಥ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ಮುಖ್ಯಮಂತ್ರಿಗಳು ಕೂಡ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೃಹ ಸಚಿವರು ಆಲ್ರೆಡಿ ಗ್ರೌಂಡ್ಗೆ ಹೋಗಿ ವಿಸಿಟ್ ಮಾಡಿ ಬಂದಿದ್ದಾರೆ. ಕೋರ್ಟ್ನಲ್ಲೂ ಕೂಡ ಪ್ರಕರಣ ಈಗ ದಾಖಲಾಗಿರುವಂಥದ್ದು. ಇದೇ ವಿಚಾರದ ಕುರಿತು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ಚಿನ್ನಸ್ವಾಮಿ ದುರಂತ, ಈ ಸಾವಿಗೆ ಹೊಣೆ ಯಾರು? ಸಂಭ್ರಮಾಚರಣೆ ವೇಳೆ ಘನಘೋರ ದುರಂತ ನಡೆದು ಹೋಯಿತು. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತಕ್ಕೆ 11 ಮಂದಿ ಬಲಿಯಾದರು. ಹೆತ್ತಮ್ಮನ ಕರಳ ಸಂಕಷ್ಟ ಯಾರಿಗೆ ಅರ್ಥ ಆಗುತ್ತೆ ಹೇಳಿ? ಗೆಲುವಿನ ಸಂಭ್ರಮದಲ್ಲಿದ್ದಂಥ ಅಭಿಮಾನಿಗಳು ದಾರುಣ ಅಂತ್ಯ ಕಂಡಿದ್ದಾರೆ. ಸೂತಕಕ್ಕೆ ಕಾರಣವಾಗಿದೆ RCBಯ ಸಂಭ್ರಮಾಚರಣೆ. ಕಾಲ್ತುಳಿತ ದುರಂತಕ್ಕೆ ನಿಜಕ್ಕೂ ಕಾರಣ ಆಗಿದ್ದೇನು? ಕಾರಣ ಹುಡುಕುವಂಥ ಕೆಲಸ ಈಗ ಆಗ್ತಾ ಇದೆ. ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಲಿಲ್ವಾ? ಯಾರನ್ನು ದೂಷಣೆ ಮಾಡೋದಿಲ್ಲಿ ನಾವು? ಸರ್ಕಾರವನ್ನು, ಪೊಲೀಸ್ ಇಲಾಖೆಯನ್ನು ಅಥವಾ RCB ಮ್ಯಾನೇಜ್ಮೆಂಟನ್ನು, ಇನ್ನುಳಿದಂತೆ KCAಯನ್ನು ಯಾರನ್ನ ದೂಷಣೆ ಮಾಡೋದು? ಯಾರಿಗೆ ಹೇಳೋದು? ಅಥವಾ ಜನರೇ ತಪ್ಪು ಮಾಡಿದ್ರ? ಹೇಳಿದ್ಯಾರು ಅವ್ರನ್ನ? ಬನ್ನಿ ಭಾಗಿಯಾಗಿ ಈ ಸಂಭ್ರಮಾಚರಣೆಯಲ್ಲಿ ಅಂತೇಳಿ ಸರ್ಕಾರದ ವತಿಯಿಂದಲೇ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ರು. ಆದರೆ ಜನ ಬರ್ತಾರೆ ಅಂತ ಗೊತ್ತಿತ್ತು ಇವರಿಗೂ ಕೂಡ. ಸಾಮಾನ್ಯವಾಗಿ ಒಂದು RCBಯ ಪಂದ್ಯಾಟ ನಡೆದ್ರೆ ಕ್ರೀಡಾಂಗಣದ ಹೊರಗೆ ಎಷ್ಟು ಜನ ಇರ್ತಾರೆ, ಕ್ರೀಡಾಂಗಣದ ಒಳಗೆ ಎಷ್ಟು ಜನ ಇರ್ತಾರೆ, ಅಲ್ಲಿ ಎಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ, ಏನೆಲ್ಲ ಸಮಸ್ಯೆ ಉಂಟಾಗುತ್ತೆ, ಜನ ಯಾವ ರೀತಿಯಾಗಿ ರಸ್ತೆಗಳಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ, ಗೊತ್ತಿಲ್ವಾ ಈ ವಿಚಾರ ಪೊಲೀಸ್ ಇಲಾಖೆಗೆ, ಸರ್ಕಾರಕ್ಕೆ? ಇವತ್ತು ನಿನ್ನೆಯಿಂದ ಬೆಂಗಳೂರಿನಲ್ಲಿ ಪಂದ್ಯಾಟ ಆಗ್ತಾ ಇಲ್ಲ. IPL ಯಾವಾಗಿಂದ ಆರಂಭ ಆಯಿತು ಇಲ್ಲಿವರೆಗೂ ಕೂಡ RCBಯ ಫ್ಯಾನ್ ಕ್ರೇಜ್ ಹಂಗೆ ಇದೆ. ಜನ ಬರ್ತಾರೆ, ನೋಡ್ತಾರೆ, ಅವ್ರು ಸೋಲ್ಲಿ ಗೆಲ್ಲಿ, ಆ ಅಭಿಮಾನ ಹಂಗೆ ಇದೆ. ಆದರೆ ಅಭಿಮಾನ ಈಗ ಏನಾಯಿತು? 11 ಮಂದಿಯ ದುರಂತ ಅಂತ್ಯಕ್ಕೆ ಕಾರಣ ಆಯಿತು. ಉಸಿರು ಚೆಲ್ಲಿದ್ದಾರೆ. ಒಬ್ಬೊಬ್ಬರ ಕತೆ ಕೇಳಿದ್ರೆ ಕರಳು ಚುರ್ರೆನ್ನುತ್ತೆ, ಕಣ್ಣಾಲಿಗಳು ತೇವವಾಗುತ್ತೆ. ಈ ಅಭಿಮಾನ ಸಾವಿನ ಮನೆಗೆ ಸೇರಿಸ್ತು ಕೊನೆಯದಾಗಿ. ಮೃತರ ಫೋಟೋವನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಹಾಗೆಯೇ ಯಾರೆಲ್ಲ ಈ ಕಾಲ್ತುಳಿತ ಪ್ರಕರಣದಲ್ಲಿ ಮೃತಪಟ್ಟರು ಅಂತ ಒಮ್ಮೆ ಹೇಳ್ತೀನಿ. 20 ವರ್ಷದ ಭೂಮಿಕ್ ಅಂತೇಳಿ ನೆಲಮಂಗಲದವರು, ಸಹನಾಗೆ 19 ವರ್ಷ ಆಗಿತ್ತು ಕೋಲಾರದವರವರು, ಪೂರ್ಣಚಂದ್ ಅಂತೇಳಿ 32 ವರ್ಷ ಮಂಡ್ಯ ಜಿಲ್ಲೆಯವರು, ಚಿನ್ಮಯ್ ಶೆಟ್ಟಿ 19 ವರ್ಷ, ದಿವ್ಯಾಂಶಿ 13 ವರ್ಷ ಅಷ್ಟೇ, ಇನ್ನು ಶ್ರವಣ್ 20 ವರ್ಷ ಚಿಕ್ಕಬಳ್ಳಾಪುರ ಜಿಲ್ಲೆಯವರು, ಮನೋಜ್ 33 ವರ್ಷ ತುಮಕೂರು ಜಿಲ್ಲೆಯವರು, ಅಕ್ಷತಾ ಮಂಗಳೂರು ಮೂಲದವರು, ದೇವಿ 29 ವರ್ಷ, ಹಾಗೆಯೇ ಶಿವಲಿಂಗ್ 17 ವರ್ಷ, ಇನ್ನೂ ಒಬ್ಬರ ಹೆಸರು ಗೊತ್ತಾಗಿಲ್ಲ, ಅವರಿಗೆ 20 ವರ್ಷ ಅಂತೇಳಿ ಗುರುತಿಸಲಾಗಿದೆ. ನಿಜಕ್ಕೂ ಕೂಡ ಇದು ಬೇಸರ. ಈ ದುಃಖ ಕರಗ್ತಾನೇ ಇಲ್ಲ. ಈ ಬೇಸರ ನಿವಾರಣೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಲಾಯಲ್ ಆ್ಯಂಡ್ ರಾಯಲ್ ಫ್ಯಾನ್ಸ್ ಅಂತ ಕರೀತಾರೆ RCB ಅಭಿಮಾನಿಗಳನ್ನು. ಆದರೆ ಈ ರೀತಿಯಾಗಿ ಸಾವು ಕಾಣ್ತಾರೆ ಅಂಥೇಳಿ, ಇಂಥ ಒಂದು ಘಟನೆ ಆಗತ್ತೆ ಅಂಥೇಳಿ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ನಿನ್ನೆ ಇದೇ ಹೊತ್ತಿಗೆ ನಾವು ಕೂಡ ತುಂಬ ಖುಷಿಯಿಂದಲೇ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ವಿ. ಬಟ್ ಇಷ್ಟೊತ್ತಿಗೆ ನಾವು ದುಃಖದಿಂದ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀವಿ ಅಂತೇಳಿ ಕನಸು ಮನಸ್ಸಿನಲ್ಲೂ ಎಣಿಸ್ಕೊಂಡಿರಲಿಲ್ಲ. ಅಷ್ಟರ ಮಟ್ಟಿಗೆ ಖುಷಿ ಇತ್ತು, ಅಷ್ಟರ ಮಟ್ಟಿಗೆ ಸಂಭ್ರಮಾಚರಣೆ ಇತ್ತು. ಪ್ರತಿಯೊಂದು ರಸ್ತೆಗಳಲ್ಲಿ ನಿಂತು RCBಯ ಆಟಗಾರರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಿದ್ರು ಜನ. ಕೇವಲ RCB ಅಭಿಮಾನಿಗಳು ಮಾತ್ರ ಅಲ್ಲ, ಅಲ್ಲಿದ್ದು ಯಾವ್ಯಾವುದು ಫ್ರಾಂಚೈಸಿ ಅಭಿಮಾನಿಗಳಿದ್ರೋ ಏನೋ, ಅಷ್ಟರ ಮಟ್ಟಿಗೆ ಖುಷಿ ಇತ್ತು ಅಲ್ಲಿ. ಹನ್ನೊಂದು ಮಂದಿಯ ದುರಂತ ಅಂತ್ಯಕ್ಕೆ ಹೊಣೆ ಯಾರು ಎನ್ನುವಂಥ ಪ್ರಶ್ನೆ ಸದ್ಯ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ.
ಸರ್ಕಾರ ಏನು ತನಿಖೆ ಮಾಡುವಂತ ಭರವಸೆಯನ್ನ ಕೊಟ್ಟಿದೆ. ನಾನಾಗ್ಲೇ ಹೇಳ್ತಾ ಇದ್ದೆ, ಗೃಹ ಸಚಿವರು ಕೂಡ ಕ್ರೀಡಾಂಗಣಕ್ಕೆ ಭೇಟಿ ಕೊಟ್ಟು ಅಲ್ಲಿನ ವ್ಯವಸ್ಥೆಯನ್ನ ದುರಂತ ಆದ್ಮೇಲೆ ಪರಿಶೀಲನೆ ಮಾಡಿದ್ದಾರೆ. ಇದು ನಿಜಕ್ಕೂ ದುರಂತ ಅಂತ ಹೇಳ್ತಾ ನಮ್ಮ ಈ ಚರ್ಚಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಕ್ರೀಡಾ ವಿಶ್ಲೇಷಕರಾಗಿರುವಂತಹ ಜೋಸೆಫ್ ಹೂವರ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿವೃತ್ತ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಆಗಿರುವಂತಹ ರಾಜಣ್ಣ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಕ್ರೀಡಾ ಪತ್ರಕರ್ತರಾಗಿರುವಂತಹ ಸನತ್ ರೈ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಿಮ್ಮಿಂದಲೇ ಆರಂಭಿಸ್ತೀನಿ. ಸಾಕಷ್ಟು ವರ್ಷಗಳ ಕ್ರೀಡಾ ವರದಿಗಾರಿಕೆಯ ಅನುಭವ ನಿಮಗಿದೆ. ಸಾಕಷ್ಟು ದೊಡ್ಡ ಮ್ಯಾಚ್ಗಳ ವಿನ್ ಅನ್ನ ನೋಡಿರ್ತೀರಿ. ಅದು ಕ್ರಿಕೆಟ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಲೀಗ್ಗಳಲ್ಲಿ ಗೆದ್ದಂತ ಸಂಭ್ರಮವನ್ನ ನೋಡಿರ್ತೀರಿ. ಬಟ್ RCB 18 ವರ್ಷಗಳ ಬಳಿಕ ಗೆಲ್ತು, ಸಂಭ್ರಮಾಚರಣೆಯ ನೆಪದಲ್ಲಿ ಇಷ್ಟೆಲ್ಲ ಆಯ್ತು. ಈ ದುರಂತದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್, ಮೊದಲಾಗಿ ದುರಂತದ ಸಾವಿಗೆ ಹೊಣೆ ಯಾರು ಅನ್ನೋ ಪ್ರಶ್ನೆಗೆ ಯಾರ ಹತ್ರ ನಾವು ಉತ್ತರ ಕೇಳಬೇಕು. ಒಂದು ಕಡೆ ಸರ್ಕಾರದ ಹತ್ರ ಕೇಳಿದ್ರೆ ಅವರು ಪೊಲೀಸ್ ಇಲಾಖೆ ಮೇಲೆ ಅಥವಾ RCB ಅಥವಾ ಇದು KSA ಮೇಲೆ ಬೊಟ್ಟು ಮಾಡಿ ತೋರಿಸ್ತಾರೆ. ಅದೇ ನಾವು RCB ಮೇಲೆ ಕೇಳಿದ್ರೆ ಗೌರ್ಮೆಂಟ್ ಮೇಲೆ ಇದು ಮಾಡ್ತಾರೆ. KSA ಹತ್ರ ಕೇಳಿದ್ರೆ ಅವರು ಸರ್ಕಾರದ ಮೇಲೆ ಬೊಟ್ಟು ಮಾಡ್ತಾರೆ. ನನ್ನ ಫಸ್ಟ್ ಕ್ವಶನ್ ಏನಂದ್ರೆ, ಸರ್ಕಾರಕ್ಕೆ RCB ಪ್ಲೇಯರ್ಸನ್ನು ಶಕ್ತಿಸೌಧದ ಎದುರುಗಡೆ ಬಂದು ಸನ್ಮಾನ ಮಾಡುವ ದುರ್ದೇನಿತ್ತು, ಅಷ್ಟು ಗಡಿಬಿಡಿಯಾಗಿ ಮಾಡುವಂಥ ಅವಶ್ಯಕತೆ ಏನಿತ್ತು ಅನ್ನೋದು ಮೊದಲನೇ ಪ್ರಶ್ನೆ. ಖಂಡಿತ. ಒಂದು ವೇಳೆ ಅವರಿಗೆ ಸಂಭ್ರಮಾಚರಣೆ ವಿಜಯೋತ್ಸವ ಮಾಡೋಣ, 18 ವರ್ಷಗಳಾದ ನಂತರ ನಾವು ಗೆದ್ದಿದ್ದೀವಿ, ಸರಿ, ಖುಷಿ ಇದೆ. ಬಟ್ ಅದಕ್ಕೊಂದು ಟೈಮ್ ತೊಗೋಬೇಕಿತ್ತಲ್ಲ, ಒಂದಿನಾದ್ರೂ ಟೈಮ್ ತೊಗೋಬೇಕಿತ್ತಲ್ಲ, ಅಥವಾ ವೀಕೆಂಡ್ಗಾದ್ರೂ ನಾವು ಸಂಭ್ರಮಾಚರಣೆ ಮಾಡ್ಬೋದಿತ್ತಲ್ಲ. ಕಪ್ ಗೆದ್ದಿದ್ವಿ, ಅದನ್ನ ಯಾರು ಕಿತ್ಕೊಂಡು ಹೋಗಲ್ಲ, ನಮ್ಮ ಕೈಯಲ್ಲಿ ಇರುತ್ತೆ. ಆಟಗಾರರಿಗೂ ಒಂದು ರೀತಿ ರಿಲ್ಯಾಕ್ಸ್ ಮೂಡಲ್ಲಿ ಇರ್ತಾರೆ, ಇನ್ನಷ್ಟು ಜೋರಾಗಿ ನಾವು ಮಾಡ್ಬೋದಿತ್ತು. ಬಟ್ ನನಗೆ ಇನ್ನೊಂದು ಏನಂದ್ರೆ, RCB ಅಭಿಮಾನಿಗಳ ಒಂದು ಅವಿವೇಕದ ವರ್ತನೆ. ಅಂದ್ರೆ ತುಂಬಾ ಫ್ರಾಂಚೈಸ್ಗಳು, ಎಲ್ಲರೋ ಫ್ರಾಂಚೈಸ್ಗಳಲ್ಲೂ ಕೂಡ ಫ್ಯಾನ್ಸ್ ಇದ್ದೇ ಇರ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅದರಲ್ಲೂ ಕೂಡ ನಮ್ಮ RCB ಫ್ಯಾನ್ಸ್ ಇದ್ದಾರಲ್ಲ, ಅವ್ರದ್ದೊಂಥರ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಯಾವುದೇ ಇದರಲ್ಲಿ ನಿಮಗೆ ಒಂದು ಅವರ ವಿರುದ್ಧವಾಗಿ ನೀವು ಏನೇ ಒಂದು ಟೀಕೆ ಮಾಡಲಿ ಅಥವಾ ಏನೇ ಒಂದು ಬರೀರಿ, ಅದಕ್ಕೆ ಉಲ್ಟಪಲ್ಟನೆ ಅವರು ಆನ್ಸರ್ ಮಾಡ್ತಾರೆ. ಅಂತಹ ಒಂದು ಹುಚ್ಚು ಅಂಧಾಭಿಮಾನ ಅವ್ರ ಹತ್ರ ಇದೆ. ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಈ ಹಿಂದಿನ ದಿನ ಪೊಲೀಸರಿಗೂ ಗೊತ್ತಿತ್ತು, ಇಡೀ ರಾತ್ರಿ ಬೆಂಗಳೂರು ಇಡೀ ಸಂಭ್ರಮಾಚರಣೆಯಲ್ಲಿ ಮುಳುಗೋಗಿತ್ತು. ನೆಕ್ಸ್ಟ್ ಅವ್ರು ಪಕ್ಕ ಪ್ಲಾನ್ ಮಾಡಬೇಕಾಯ್ತು. ಯಾಕಂದ್ರೆ ಈ ಹಿಂದೆ ಕೂಡ ನಾವು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಾವು ಸಾಕಷ್ಟು ಮ್ಯಾಚ್ಗಳು ನೋಡಿದ್ವಿ. ಇದಕ್ಕಿಂತ ದೊಡ್ಡ ವರ್ಲ್ಡ್ ಕಪ್ ಮ್ಯಾಚ್ ಕೂಡ ನಾವು ಆಯೋಜನೆ ಮಾಡಿದ್ದೀವಿ. ಅದೇ ರೀತಿ ಸುಮಾರು ಅಂದ್ರೆ ಮೋದಿ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಆಗಿರ್ಬೋದು, ರಾಜಕೀಯ ಸಮಾವೇಶ ಕೂಡ ಆಗಿದೆ. ಅದಕ್ಕೆಲ್ಲ ಅಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡು ಮಾಡ್ತಾರಲ್ಲ, ಅಂತ ಪರಿಸ್ಥಿತಿಯಲ್ಲಿ ಈ ತರ ಒಂದು ವಿಜಯೋತ್ಸವ ಅಂದ್ರೆ RCB ಫ್ಯಾನ್ಸ್ ಎಷ್ಟಿದೆ ಅಂತ ಇಡೀ ಜಗತ್ತಿಗೂ ಗೊತ್ತು ನಿಮ್ಗೆ. ಅಂದ್ರೆ ಇಡೀ ಬೆಂಗಳೂರು ಬರ್ತಾರೆ, ಬೇರೆ ಬೇರೆ ಕಡೆಯಿಂದಲೂ ಬರ್ತಾರೆ. ನಾವು ಪಕ್ಕಾ ಪ್ಲಾನ್ ಮಾಡ್ಕೊಂಡು ಹೋಗಿದ್ರೆ ಖಂಡಿತವಾಗಿ ಈ ದುರಂತ ನಡೀತಿರ್ಲಿಲ್ಲ. ಒಂದು ರೀತಿಯಲ್ಲಿ ಇದು ಅಂದ್ರೆ ಗೆದ್ದು ನಂಗೆ ಅನ್ಸುತ್ತೆ, ಒಂದು ರೀತಿಯಲ್ಲಿ ಇದನ್ನ ದೃಶ್ಯಗಳು ನೋಡಿದಾಗ ಅನ್ಸಿತ್ತು, ಈ ಖುಷಿಗೆ ನಾವು ಕಪ್ ಗೆಲ್ಬೇಕಿತ್ತ ಅಂತ. ಖಂಡಿತ. ಯಾಕಂದ್ರೆ 18 ವರ್ಷ ನಾವು 17 ವರ್ಷ ಸೋತಿದ್ವಿ. ಪ್ರತಿ ಸಲ ಸೋತಾಗಲೂ ಕೂಡ ನಾವು ಮುಂದಿನ ಸಲ ಕಪ್ ನಮ್ದೇ, ಮುಂದಿನ ಸಲ ನೋಡೋಣ ಅಂತ ಹೇಳ್ತಿದ್ವಿ. ಮೇ ಬಿ ಆ ಥರ ಏನಾದ್ರು ಆಗ್ತಿದ್ರೆ ಖಂಡಿತವಾಗಿ 11 ಜನರ ಪ್ರಾಣ ಆದ್ರೂ ಉಳಿತಿತ್ತು ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಒಬ್ಬ ಮನುಷ್ಯ ಅಂದ್ರೆ ವಿರಾಟ್ ಕೊಹ್ಲಿ, ಓಕೆ ಒಪ್ಕೊಳ್ತೀನಿ, ನಾನು ವಿರಾಟ್ ಕೊಹ್ಲಿಯ ಒಬ್ಬ ಅವನ ಆಟ ಆಗಿರ್ಬೋದು, ಅವನ ಕಮಿಟ್ಮೆಂಟ್ ಆಗಿರ್ಬೋದು, ಅದು ನಂಗೂ ಇಷ್ಟ. ಒಬ್ಬ ಸ್ಪೋರ್ಟ್ಸ್ ಬರಹಗಾರನಾಗಿ ನನಗೂ ತುಂಬ ಇಷ್ಟ ಇದೆ, ಅವನ ಬಗ್ಗೆ ತುಂಬ ಬರೆದಿದ್ದೀವಿ. ಬಟ್ ಒಬ್ಬ ಆಟಗಾರನ್ನು ನೋಡಲು ಅಂದ್ರೆ ನಾವು ನೋಡೋಕೆ ನಮ್ಗೆ ತುಂಬಾ ಟೈಮ್ ಇರುತ್ತಲ್ಲ, ಟಿವಿಯಲ್ಲೂ ನೋಡ್ಬೋದು, ಅಲ್ಲಿ ಹೋಗಿ ನೋಡ್ಬೇಕಂತ ಏನಿದೆ. ಅದ್ರ ಜೊತೆ ಹುಚ್ಚು, ಯಾವುದು ರೀಲ್ಸ್ ಹುಚ್ಚು, ಅದ್ರ ಜೊತೆ ಸೆಲ್ಫಿ ಹುಚ್ಚು, ಎಲ್ಲವೂ ಒಂದು ರೀತಿಯಲ್ಲಿ ಇದು ಬಂದಾಗ ಇದನ್ನ ಕಂಟ್ರೋಲ್ ಮಾಡೋಕ್ಕೆ ಪೊಲೀಸರು ನಾವು ಇಲ್ಲಿ ದೂಷಣೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಲಕ್ಷಾಂತರ ಜನ ಬಂದಾಗ ಅವ್ರಿಗೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಪ್ಲಾನ್ಡ್ ಆಗಿರಲಿಲ್ಲ. ಒಂದು ರೀತಿಯಲ್ಲಿ ಇದು ಮಹಾ ದುರಂತ ಅನ್ಬೋದು. ಬಟ್ ಭಾರತದಲ್ಲಿ ನಾನು ಸ್ವಲ್ಪ ಲೆಂಜಾಗಿ ತಗೊಳ್ತೀನಿ, ಇದು 2ನೇ ಮಹಾ ದುರಂತ ಅಂತ ಕಾಣುತ್ತೆ. ಯಾಕಂದರೆ ಈ ಹಿಂದೆ ಫುಟ್ಬಾಲ್ನಲ್ಲಿ 1980 ಮೋಹನ್ ಬಗಾನ್ ಮತ್ತು ಈಸ್ಟ್ ಬೆಂಗಾಲ್ ಮ್ಯಾಚ್ ವೇಳೆ ಇದೆ ಅಂಪೈರ್ ಒಂದು ಕೆಟ್ಟ ನಿರ್ಧಾರಕ್ಕೆ ರೊಚ್ಚಿಗೆದ್ದ ಜನರು ಪರಸ್ಪರ ಅಂದರೆ ಅಭಿಮಾನಿಗಳು ಹೊಡೆದಾಟ ನಡೆಸಿ 16 ಜನ ಸತ್ತಿದ್ರು, ಸುಮಾರು 130 ಜನ ಏನೋ ಗಾಯಗೊಂಡಿದ್ರು. ಈ ಥರ ವಿಶ್ವ ಇದರಲ್ಲೂ ಕೂಡ ಸಾಕಷ್ಟು ದುರಂತಗಳಾಗಿದೆ. ಅಂದರೆ ಅಲ್ಲಿ ಫುಟ್ಬಾಲ್ ಮತ್ತು ಕ್ರಿಕೆಟ್ ಏನು ಡಿಫ್ರೆನ್ಸ್ ಇದೆ ಅಂದರೆ, ನಮ್ಮಲ್ಲಿ ಕ್ರಿಕೆಟ್ ಇವಾಗ ಜಾಸ್ತಿ ಇದೆ ಕ್ರೇಜ್. ಆಲ್ಮೋಸ್ಟ್ ನೀವು 78 ಹೋದಾಗ, ನೀವು 80s ಬೇಡ, ಆಲ್ಮೋಸ್ಟ್ 2000 ತನಕ ನಾವು ಬೆಂಗಳೂರಲ್ಲೇ ನೋಡಿದ್ದೀನಿ, ಅಶೋಕ್ ನಗರದಲ್ಲಿ HAL ಮತ್ತು ITI ಮ್ಯಾಚ್ ನಡೆದಾಗ ಯಾವ ಥರ ಅಲ್ಲಿ ಫ್ಯಾನ್ಸ್ ಯಾವ ಥರ ಇದ್ದಾರೆ ಅಂತ. ಅಲ್ಲಿ ಏನಂದರೆ ನಿಮಗೆ ಹತ್ತಿರದಿಂದ ನೋಡೋಕ್ಕಾಗುತ್ತೆ. ಏನಾದರೂ ರೆಫ್ರಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಮಾಡಿ ಏನಾದರೂ ಇದು ಕೆಟ್ಟ ನಿರ್ಧಾರ ಕೊಟ್ಟರೆ ಅಲ್ಲೇ ಬೈಕೊಂಡು ಹೋಗೋರು, ಆ ಥರದ ಒಂದು ಕ್ರೇಜ್ ಇತ್ತು. ಬಟ್ ಇವಾಗ IPL ಬಂದ ನಂತರ ಏನಾಗಿದೆ, ಕ್ರಿಕೆಟ್ ಕ್ರೇಜ್ ಜಾಸ್ತಿ ಆಗಿದೆ. ಹೀಗಾಗಿ ಸಹಜವಾಗಿ ಈ ಥರ ಗಲಭೆಗಳು ಅಥವಾ ಕಾಲ್ ತುಳಿತ ಪ್ರಕರಣಗಳು ಆಗ್ತಿದೆ. ಅದನ್ನು ಕಂಟ್ರೋಲ್ ಮಾಡಬೇಕು, ಯಾಕಂದರೆ ಅದು ನಮ್ಮ ಕೈಲಿದೆ. ಆಸ್ ಎ ಫ್ಯಾನ್ ಆಗಿ ನಾವು ಅದನ್ನು ನೋಡ್ಕೋಬೇಕು. ನಮ್ಮ ಜೀವದ ಕೈ ನಮ್ಮಲ್ಲಿದೆ. ಅದಕ್ಕೆ ನಾನು ಹೇಳ್ತಿದ್ದೆ, ಯಾಕೆಂದರೆ
ನಿಮಗೆ ನೀವೇ ಹೀರೋ ಆಗಿರಿ, ನೀವು ಯಾಕೆ ಇನ್ನೊಬ್ರನ್ನ ಹೀರೋ ತರ ನೋಡ್ತೀರಾ? ನಿಮಗೇನು ಅವ್ರ ಹೊಟ್ಟೆ ತುಂಬ್ತಾರ? ಅವ್ರು ಮ್ಯಾಚ್ ಆಡ್ಕೊಂಡು ಹೋದ್ರು ಅಷ್ಟೇ, ಅವ್ರಿಗೆ ನೆನಪಿರಲ್ಲ ನೀವು ಯಾವ ಅಭಿಮಾನಿ ಏನು ಅವ್ರು ನೆನಪಿರಲ್ಲ. ಈಗ ಇವತ್ತು ನಾಳೆ 2 ದಿವಸ ಅದ್ರದ್ದು ಒಂದು ನೋವು ಇರುತ್ತೆ, ನೆಕ್ಸ್ಟ್ ಡೇ ಈಗ ಇಂಗ್ಲೆಂಡ್ ಸೀರೀಸ್ ಹೋಗ್ತಾರೆ, ಎಲ್ಲ ಮರ್ತು ಬಿಡ್ತಾರೆ. ಪಾಪ ಇಲ್ಲಿ 11 ಜನರ ಫ್ಯಾಮಿಲಿಯವ್ರನ್ನ ಯಾರು ನೋಡ್ತಾರೆ? ನಿಜ, ಅದು ಪ್ರಶ್ನೆ ಬರುತ್ತೆ. ಇಲ್ಲಿ ಮುಖ್ಯವಾಗಿ KSC ಕೂಡ ಇಲ್ಲಿ ತುಂಬಾ ದೊಡ್ಡ ತಪ್ಪಿದೆ. ಎಸ್ ಸರ್, ವೆಲ್ ಸರ್, ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಸರ್ ಕೂಡ ಏನೆಲ್ಲ ಆಯಿತು. ಹಾಗೇನೆ ಅಭಿಮಾನಿಗಳ ಬೇಜವಾಬ್ದಾರಿತನ, ಇಲ್ಲಿ ಎಷ್ಟು ಜನರ ಬೇಜವಾಬ್ದಾರಿತನ ಇದೆ ಅನ್ನುವಂಥದ್ದನ್ನು ಕೂಡ ನೀವು ನೋಡ್ತಾ ಹೋಗಬೇಕಾಗತ್ತೆ. ರಾಜಣ್ಣ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಬೆಂಗಳೂರು ಮೊದಲನೇದಾಗಿ ಟ್ರಾಫಿಕ್ ಸಿಟಿ ಅಂತ ಹೇಳಿ ಒಂದು ಕಳಂಕ, ಕೆಟ್ಟ ಕಳಂಕ ನಮ್ಮ ಸಿಟಿ ಮೇಲಿದೆ. ಅಂಥದ್ರಲ್ಲಿ ಇಷ್ಟೆಲ್ಲ ವ್ಯವಸ್ಥೆ, ನಿನ್ನೆ ಸೆಲೆಬ್ರೇಷನ್ ಅಂತ ಹೇಳಿದ್ರೆ ಒಂದು, ನಾನು ಆಗಲೂ ಕೂಡ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೆ, ಒಂದು ರೆಗ್ಯುಲರ್ ಮ್ಯಾಚ್ ಇದೆ ಅಂತ ಹೇಳಿದ್ರೆ ಜಾಮ್ ಆಗುತ್ತೆ, ಟ್ರಾಫಿಕ್ ಬ್ಲಾಕ್ ಆಗುತ್ತೆ, ರೋಡ್ಗಳೆಲ್ಲ ಬ್ಲಾಕ್ ಆಗುತ್ತೆ. ಬಟ್ ನಿನ್ನೆ ಏನಾಯಿತು, ವಿದೌಟ್ ಪ್ಲಾನ್ ಸರ್, ಎಷ್ಟೋ ಜನ ರಸ್ತೆಯಲ್ಲಿ ನಿಂತು ಒದ್ದಾಡ್ತಾ ಇದ್ರು. ಇಷ್ಟೆಲ್ಲ ಮಾಡೋಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಯೋಚನೆ ಮಾಡಬೇಕಿತ್ತಲ್ವಾ ಅಂತೇಳಿ. ಖಂಡಿತವಾಗ್ಲೂ ಇಲ್ಲಿ ನಾವು ಕ್ರೀಡಾ ಮನೋಭಾವನೆ, ಜನಗಳಲ್ಲಿ ಯಾವ ರೀತಿ ಕ್ರೀಡಾ ಮನೋಭಾವನೆ ಇದೆ ಮತ್ತು ಆ ಹುಚ್ಚು ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ನಾವು ಅವತ್ತು ಕ್ರಿಕೆಟ್ ಮ್ಯಾಚ್ ಮುಗಿಬೇಕಾದ್ರೆ ನಾನು ಸ್ಕ್ರೀನಲ್ಲಿ ನೋಡ್ತಾ 64 ಕೋಟಿಗೂ ಮೀರಿದಂಥ ವೀಕ್ಷಕರಿದ್ದರು ಅಂತ ನಾನು ನೋಡ್ತಾ ಇದ್ದೆ. ಅಂದರೆ ನಾವು ಟಿವಿನಲ್ಲೇ ಅಷ್ಟು ಜನ ನೋಡ್ತಾ ಇದ್ರೆ ಇನ್ನು ಲೈವಲ್ಲಿ ಜನ ಎಷ್ಟು ಜನ ಬರ್ಬೋದು ಅನ್ನೋದನ್ನ ಬಹಳ ಸುಲಭವಾಗಿ ಈ ಸರ್ಕಾರಗಳು ಮತ್ತು ಆಯೋಜಕರು ಊಹೆ ಮಾಡಬೇಕಾಗಿತ್ತು. ಇಲ್ಲಿ ತಪ್ಪಿದ್ದಾರೆ, ಎಡವಿದ್ದಾರೆ ಅಂತ ಇವರು ಆಲೋಚನೆ ಮಾಡ್ತಕ್ಕಂಥ ಒಂದು ವಿಷನ್ಸ್ನ ಕಳ್ಕೊಂಡಿದ್ದಾರೆ ಆಯೋಜಕರು ಮತ್ತು ಸರ್ಕಾರಗಳು. ಮತ್ತು ಘಟನೆ ನಡೆದೋಯ್ತು. ಆ ಘಟನೆ ನಡೆದಂಥ ಸಂದರ್ಭದಲ್ಲಿ ನಾವು ಸಾರ್ವಜನಿಕರು ಹಲವಾರು ನಾವು ಹೇಗೆ ಅಂತಂದರೆ, ಘಟನೆ ನಡೆದ ನಂತರ ನಾವೆಲ್ಲರನ್ನೂ ದೂಷಣೆ ಮಾಡ್ತಕ್ಕಂಥದ್ದೇ. ನಮ್ಮ ಜವಾಬ್ದಾರಿಗಳೇನು? ನಾವು ಆ ಸಂದರ್ಭದಲ್ಲಿ ಒಂದು ಆ ಕ್ರಿಟಿಕಲ್ ಸಿಚುಯೇಷನ್ನಲ್ಲಿ ಎಷ್ಟು ಸಂಯಮತೆಯನ್ನು ಜನಗಳು ಕಾಪಾಡ್ಕೋಬೇಕು ಅನ್ನೋ ಒಂದು ವಿವೇಕ ಹೊರಟೋಗಿರುತ್ತೆ. ಇಲ್ಲಿ ಕೂತ್ ಮಾತಾಡ್ತೀವಿ, ಬಟ್ ಆ ಸಂದರ್ಭದಲ್ಲಿ ಯಾವ ಸಾರ್ವಜನಿಕನ ಮನಸ್ಥಿತಿನೂ ಕೂಡ ಆತಂಕ, ಆವೇಗ, ಅಲ್ಲಿಂದ ನಾವು ನನ್ನ ಜೀವ ಉಳಿದ್ರೆ ಸಾಕು, ಮತ್ತೊಬ್ಬ ಬಿಡಿದ್ರೆಷ್ಟು ಎದ್ರೆಷ್ಟು ಅವನ ಜೀವ ಹೋದ್ರೆಷ್ಟು ಅನ್ನೋದನ್ನ ಯಾರೂ ಕೂಡ ಅದು ಲೆಕ್ಕಾಚಾರ ಹಾಕಲ್ಲ. ಆ ಕ್ಷಣಗಳು ನೀವು ನಾವಿದ್ರೂ ನಮ್ಮ ಮನಸ್ಸಲ್ಲೂ ಹಾಗೆ ಬರುತ್ತೆ ಹೊರತು ಯಾವ ಕಾರಣಕ್ಕೂ ಅಲ್ಲಿ ಏನಾದರೂ ಒಂದು ಕೆಟ್ಟದ ಅನಾಹುತಗಳು ಆ ಕ್ಷಣಾರ್ಧದಲ್ಲಿ ನಡೆದೋಗ್ತದೆ. ನಾವು ಮಾತಾಡ್ತೀವಿ ಸಾರ್ವಜನಿಕರು, ಅಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಆಗಬೇಕಾಗಿತ್ತು, ಪೊಲೀಸ್ ವ್ಯವಸ್ಥೆ ಆಗಬೇಕಾಗಿತ್ತು ಅಂತ ಹೇಳ್ತೀವಿ. ಒಂದು ಕಡೆ ಸರ್ಕಾರ ಎಲ್ಲರೂ ಏನಂದರೆ ಎನ್ಕ್ಯಾಶ್ಮೆಂಟ್ ಮಾಡ್ಕೊಳ್ತಕ್ಕಂಥದ್ದು. ಸರ್ಕಾರಗಳು ಹೇಗಿದ್ರೆ ಗೆದ್ದಾಗ ನಂದು, ನಾನು ಮಾಡಿದೆ ಅಂತೀವಿ, ಸೋತಾಗ ನನಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳ್ತಕ್ಕಂಥ ಪ್ರತಿಯೊಂದನ್ನು ಸರ್ಕಾರಗಳಿರ್ಬೋದು, ಆಯೋಜಕರಿರ್ಬೋದು, ಸಾರ್ವಜನಿಕರು ಇರ್ಬೋದು, ಪೊಲೀಸ್ ವ್ಯವಸ್ಥೆ ಎಲ್ಲರೂ ನಾವು ಹಾಗೆ ಹೇಳೋದು. ಆದರೆ ಜವಾಬ್ದಾರಿ ಕೂಡ ಎಲ್ಲರದೂ ಒಂದೊಂದು ಪ್ರಮಾಣದ್ದು ಇದ್ದೇ ಇದೆ. ಇದರಲ್ಲಿ ಯಾರೂ ಅಲ್ಲಗಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಹಳಷ್ಟು ಈಗ ನಮಗೂ ಕೂಡ ಮಧ್ಯಾಹ್ನದವರೆಗೂ ಏನು ಆಯೋಜನೆ ಆಗಿದೆ, ಎಷ್ಟರ ಮಟ್ಟಿಗೆ ಈ ಜನಗಳು ಬರ್ಬೋದು ಅಂದ್ಬಿಟ್ಟು ನಮಗೂ ಗೊತ್ತಿಲ್ಲ. 1 ಗಂಟೆ ನಂತರ ನನ್ನ ಮಗಳು ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದಾಳೆ. ನಾನು ಬರಬೇಕಾಗಿತ್ತು. ಡ್ಯಾಡಿ, ಇವತ್ತು ಈ ಥರ ಒಂದು ರ್ಯಾಲಿ ಇದೆ ಅಂತೆ, ನೀವು ಬರೋಕ್ಕೆ ಹೋಗಬೇಡಿ, ನಾನು ಬೇರೆ ಯಾವ ಮಾರ್ಗದಲ್ಲಿ ನೋಡಿ ನನ್ನ ಕಾರಲ್ಲಿ ನಾನು ಬರ್ತೀನಿ ಎಂದು ಸ್ವಲ್ಪ ಬೇಗ ಬಿಟ್ಟು 4 ಗಂಟೆಗೆಲ್ಲ ನನ್ನ ಮಗಳು ಆಸ್ಪತ್ರೆಯಿಂದ ಮನೆಗೆ ಬಂದಿದ್ರು. ನಮ್ಮ ಜನಗಳು ಕೂಡ ಆಲೋಚನೆ ಮಾಡಬೇಕು. ನಮಗೆ ಇಲ್ಲಿ ಸ್ಥಳಾವಕಾಶ ಇಲ್ಲ ಅಂದಾಗ ಒಂದಿಷ್ಟು ನಮ್ಮ ಬಗ್ಗೆ ಒಂದು ಸುರಕ್ಷತಾ ಭಾವನೆ ಬೇಡವೆ ನಮ್ಮ ಜನಗಳಿಗೆ? ನಿಜ. ಏಕೆ ನಮ್ಮ ಜೀವವನ್ನು ಒತ್ತೆ ಇಟ್ಬಿಟ್ಟು ನಾವು ಅಲ್ಲಿ ಪ್ರವೇಶ ಮಾಡಬೇಕಾ? ಇದು ಜನಗಳು ಯೋಚನೆ ಮಾಡಬೇಕಾಗಿರೋದು. ಸಾರಿ ಹೇಳ್ದಂಗೆ ಅಭಿಮಾನಿಗಳಿಗೆ ಆ ಕ್ಷಣದಲ್ಲಿ ಅವ್ರ ಜೀವಕ್ಕಿಂತ ಅವ್ರನ್ನ ಹೋಗಿ ನೋಡ್ತಕ್ಕಂಥದ್ದೇ ಹೆಚ್ಚು ಅನ್ನೋ ಒಂದು ಕ್ಷಣದ ಒಂದು ಭಾವನೆಗಳಿಗೆ ತಮ್ಮ ಜೀವವನ್ನು ಅವರು ಕೊಟ್ಬಿಟ್ಟಿದ್ದಾರೆ. ಇದರಲ್ಲಿ ಸರ್ಕಾರದ ಜವಾಬ್ದಾರಿ, ಆಯೋಜಕರ ಜವಾಬ್ದಾರಿ, ಜನಗಳ ಮನಸ್ಥಿತಿ ಮತ್ತು ಪೊಲೀಸ್ ಇಂಟೆಲಿಜೆನ್ಸು ಸ್ವಲ್ಪ ಇದ್ರ ಬಗ್ಗೆ ಹಿಡಿದಿದೆ ನನ್ನ ಅನಿಸಿಕೆ. ಯಾಕೆಂದರೆ ತನಿಖೆ ಮಾಡ್ತಾ ಇದೆ, ನಾವಿಲ್ಲಿ ಅಲ್ಲಿ ಕೂತ್ಕೊಂಡಿಲ್ಲಿ ತನಿಖೆ ಮಾಡಿ ನಾವು ಇಂಥವ್ರು ಕೆಟ್ಟು ಇವ್ರದ್ದು ಸರಿ ತಪ್ಪು ಅನ್ನೋದನ್ನು ನಾವು ನಿರ್ದಿಷ್ಟವಾಗಿ ಹೇಳೋಕ್ಕಾಗೋದಿಲ್ಲ. ಆಸ್ ಎ ಒಂದು ಕಾಮನ್ ಮ್ಯಾನ್, ಜನಸಾಮಾನ್ಯರ ಒಂದು ದೃಷ್ಟಿಕೋನದಲ್ಲಿ ಎಲ್ಲರ ಜವಾಬ್ದಾರಿಯೂ ಇತ್ತು. ಇಂಟೆಲಿಜೆನ್ಸು ಸ್ವಲ್ಪ ಎಚ್ಚರಿಕೆ ವಹಿಸಿದರೆ, ಹೆಚ್ಚಿನ ಒಂದು ಪೊಲೀಸ್ ವ್ಯವಸ್ಥೆಯನ್ನು ಮಾಡಿದರೆ, ಮತ್ತು ಇಲ್ಲಿ ಆಯೋಜಕರೇನಿದ್ರಲ್ಲ ಎಲ್ಲರಿಗೂ ಕನ್ಫ್ಯೂಷನ್ ಇದೆ. ಜನಗಳಿಗೆ ನಾನೀಗ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ನನಗೇನಾದರೂ ರಿಸರ್ವೇಷನ್ ಇದೆಯಾ, ಅಥವಾ ನನಗೆ ಯಾರಾದರೂ ನನಗೆ ಟಿಕೆಟ್ ತಗೋಬೇಕಾ ಬೇಡವಾ, ಅಥವಾ ಉಚಿತ ಪ್ರವೇಶವಿದೆಯಾ, ಯಾವುದಕ್ಕೂ ಗೊತ್ತಿಲ್ಲ. ಒಂಥರ ಯಾವುದೇ ಒಂದು ನಿರ್ದಿಷ್ಟವಾದ ಗುರಿ ಇಲ್ಲದೆ ಸುಮ್ಮನೆ ಹೋಗಬೇಕು ನೋಡಬೇಕು ಅನ್ನೋದು ಬಿಟ್ಟರೆ ಇದು ಯಾವ ಒಂದು ಪ್ಲಾನ್ ಇಲ್ಲವೇ ಇಲ್ಲ ಜನಗಳ ಮನಸ್ಸಿನಲ್ಲೂ. ಇಷ್ಟು ಒಂದು ಗೊಂದಲದ ಒಂದು ವಾತಾವರಣ ಜನಗಳಲ್ಲಿ, ಆಯೋಜಕರಲ್ಲಿ, ಸರ್ಕಾರ
ಮತ್ತು ಎಲ್ಲರ ವ್ಯವಸ್ಥೆಗಳಲ್ಲಿ ಇರಬೇಕಾದಾಗ ಅಲ್ಲಿ ಏನು ಬೇಕಾದರೂ ಆಗ್ಬೋದು ಅಂತ ಒಂದು ಘಟನೆ ನಿನ್ನೆ ಆಗಿದೆ. ಖಂಡಿತವಾಗ್ಲೂ ಆ 11 ಜನ ಏನು ಮರಣ ಹೊಂದಿದ್ದಾರೆ. ನಾನು ಕೂಡ ಅವತ್ತು 12:30 ರಾತ್ರಿವರೆಗೂ ನಾನು ಮ್ಯಾಚ್ ನೋಡಿದೆ. ನಿನ್ನೆ ದಿವಸ ಖಂಡಿತವಾಗ್ಲೂ ಅಷ್ಟೇ ಎಷ್ಟು ಖುಷಿಯಾಗಿ ನೋಡಿದ್ವೋ ನಿನ್ನೆ ಅಷ್ಟೇ ಮನಸ್ಸಿಗೆ ಬಹಳ ದುಃಖ ಆಗೋಯ್ತು. ಎಸ್ ಜೋಸೆಫ್ ಹೂವರ್ ಸರ್, ಗಮನಿಸ್ತಾ ಇದ್ರಿ ಎಷ್ಟೆಲ್ಲ ಆಯ್ತು, ಏನೆಲ್ಲ ಆಯ್ತು ಇಲ್ಲಿ ತನಕ. ನಿನ್ನೆ ನಾನು ಆಗ್ಲೂ ಕೂಡ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೆ, ಇಷ್ಟೊತ್ತಿಗೆ ಎಲ್ಲರೂ ಕೂಡ ಖುಷಿಯಲ್ಲಿದ್ದಂಥ ಸಂದರ್ಭ. ಬಟ್ ಏಕಾಏಕಿ ನಿರ್ಧಾರದಿಂದ ಈ ರೀತಿ ಆಯ್ತಾ ಸರ್? ಹೇಗೆ? ಅಲ್ಲ, ಇದನ್ನ ಹೇಳ್ಬೇಕಂದ್ರೆ ಇದು ಸಿಸ್ಟಮ್ ಕೊಲ್ಯಾಪ್ಸ್, ಕಂಪ್ಲೀಟ್ ಸಿಸ್ಟಮ್ ಕೊಲ್ಯಾಪ್ಸು. ಆಮೇಲೆ ಇದು ಸಿಸ್ಟಮ್ಯಾಟಿಕ್ ಕೆಹಾಸ್ ಅಂತೀವಿ. ಎಲ್ಲ ಸೇರಿ ಒಂದು ಇದು ಮಾಡಿ ಬಿಸಾಕ್ಬಿಟ್ರು, ಯಾರು ಹೋಗ್ಲಿ ಏನಾರು ಹೋಗ್ಲಿ ಅಂದ್ಬಿಟ್ಟು. ಸೊ ನಾನು ಹೇಳೋದು ಒಂದು, ಈಗ ಪೊಲೀಸವ್ರ ಬಗ್ಗೆ ಜನ ಮಾತಾಡ್ತಾರೆ. ಅವರು ನಿನ್ನೆ ಮ್ಯಾಚ್ ಗೆದ್ದಿದ್ದ ದಿವಸ ಓವರ್ ನೈಟ್ ಅವ್ರಿಗೆ 3:30 ತನಕ ಅವ್ರು ನೋಡ್ಕೊಂಡಿದ್ದಾರೆ. ಕೆಲವರು 5 ಗಂಟೆ ತನಕ ಇರ್ತಾರೆ. ಅವ್ರಿಗೂ ಜೀವ ಇದೆ, ಅವ್ರಿಗೂ ಲೈಫು, ನಿದ್ದೆ ಬೇಕು. ನಾವೆಷ್ಟು ನಿದ್ದೆ ಮಾಡ್ತೀವಿ ಅವ್ರಿಗೂ ಅಷ್ಟೇ ನಿದ್ದೆ ಬೇಕು. ಅವ್ರಿಗೂ ಫ್ಯಾಮಿಲಿ ಇದೆ. ಅವರು ಕ್ಲಿಯರಾಗಿ ಹೇಳಿದ್ದಾರೆ ಪೊಲೀಸವರು, ಬೇಡ ಮಾಡಬೇಡಿ, ಟೈಮ್ ತಗೊಳ್ಳಿ, ಜನರು ಎಮೋಷನ್ಸೇ ಬೇರೆ ಥರ ಇದೆ. ಇವ್ರು ಯಾಕೆ ಕೇಳಲಿಲ್ಲ? ಈಗ ನಾವು ಬರೋದಂದ್ರೆ ನಿನ್ನೆ ಸಿದ್ದರಾಮಯ್ಯ ಅವರು ಪತ್ರಿಕೆ ಘೋಷಣೆಯೊಳಗೆ ಅವ್ರು ಹೇಳ್ತಾರೆ, ಇದು ನಮಗೆ ಕೇಸೆಯಿಂದ ಇದು ಬಂತು, ರಿಕ್ವೆಸ್ಟ್ ಬಂತು, ನಾವು ಒಪ್ಕೊಂಡ್ವಿ ಅಂದ್ಬಿಟ್ಟು. ಸೊ ನಾನು ಇಲ್ಲಿ ಕೇಳೋದು, ಈಗ ಯಾರು ಅದನ್ನ ಕಂಟ್ರೋಲ್ ಮಾಡೋದು? ಸರ್ಕಾರನೇ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್. ಪೊಲೀಸ್ ಅವ್ರು ಹೇಳ್ತಿರೋದು ನಮ್ಗೆ ಹಾಗೆ ಬೇಡ ಮಾಡಬೇಡ ಅಂತಿದ್ದಾಗ ಮಾಡಬಾರ್ದಾಯ್ತು. ಆಮೇಲೆ ಓಕೆ, ನೀವು ದಿಢೀರನ್ ಮಾಡಿದ್ರಿ. ನೀವು ದಿಢೀರನ್ ಮಾಡಿದಾಗ ನೀವು ಏನೇನು ಮಾಡಿದ್ರಿ, ಪೊಸಿಷನಲ್ಲಿ ಏನೇನು ಇದು ಇತ್ತು, ಕಂಟ್ರೋಲ್ ಇತ್ತು. ಈಗ ನಾನು ನೋಡಕ್ಕೆ ಹೋದ್ರೆ ಇದು ಆಗಿರೋ ವಿಷಯ, ಅದ್ರ ಬಗ್ಗೆ ಈಗ ಮಾತಾಡೋಕೆ ಅನುಕೂಲ. ಬಟ್ ನಾನು ಹೇಳೋದು, ವಿಷಯನಾಗಿ ನೋಡಿದ್ರೆ ಪ್ರೊಆಕ್ಟಿವ್ ಆಗಿದ್ದಿದ್ರೆ, ಥಿಂಕ್ ಮಾಡಿದ್ರೆ, ನೀವು ಇಷ್ಟು ಜನ ಬಂದಿದ್ದೀರ, ಆಮೇಲೆ ಆ ಜನಕ್ಕೆ ಯಾರು ಬರ್ತಿದ್ರು ಅಲ್ಲೇ ತಡೆ ಹಾಕ್ಬೇಕಾಯ್ತು. ನಿಜ, ಹೌದು. ಎಲ್ಲೆಲ್ಲಿ ಕಂಠೀರವ ಸ್ಟೇಡಿಯಂ ಹತ್ರ ಇರಲಿ, ಕಮನ್ ಪಾರ್ಕ್ ಒಳಗಡೆಯಿಂದ ಬರೋದಿರಲಿ, MG ರೋಡಿಂದ ಬರಲಿ, ಕ್ವೀನ್ಸ್ ರೋಡ್, ಎಲ್ಲ ಕಡೆನೂ ಬ್ಲಾಕ್ ಮಾಡಿ ಹೋಗಿ ಏನು ಕಳಿಸಿದ್ರೆ ಆ ಪೊಲೀಸ್ ಅವ್ರ ಪಾಪ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಈ ಟೈಮ್ ಕೊಟ್ಟಿಲ್ಲ. ಟೈಮ್ ಕೊಟ್ಟಿದ್ರೆ ಅಂತೂ ಬ್ಯಾರಿಕೇಡ್ ಹಾಕ್ಬೋದಾಯ್ತು. ಬ್ಯಾರಿಕೇಡು ಇಲ್ಲ. ಇವತ್ತು ನಾವು ಇಟ್ಕೊಂಡು ಪೊಲೀಸ್ ಅವ್ರು ಮಾಡಿದರೆ ನಿರ್ಲಕ್ಷ್ಯ ಆಗಿರೋದ್ರಿಂದ ಹಿಂಗೆ ಆಗಿದೆ ಅಂತ ತಪ್ಪು. ನಾನು ಸೀದಾ ಹೋಗೋದು RCB ಮ್ಯಾನೇಜ್ಮೆಂಟ್. ಈಗ RCB ಮ್ಯಾನೇಜ್ಮೆಂಟ್ ಹೇಳಿರೋದು ನಮ್ಮ ಇದಕ್ಕೆ ಇಲ್ಲ, ನಮಗೆ ಅವರೇ ಒತ್ತಡೋದು, ನಮ್ಮ ಪ್ಲೇಯರ್ಸ್ ಹೊಟ್ಟೋಗ್ತಾರೆ, ಇಂಟರ್ನ್ಯಾಷನಲ್ ಪ್ಲೇಯರ್ಸ್. ಅಲ್ರಿ, ನಿಮ್ಮ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಹೋಗೋಕ್ಕೆ ನೀವು ಪ್ರೋಗ್ರಾಮ್ ಮಾಡೋದು ನಮ್ಮ ಜನ ಸಾಯ್ಬೇಕಾ? ಸೊ ನಾ ಹೇಳೋದು RCB ಇಸ್ ಅಟ್ ಫಾಲ್ಟ್. RCB ಇವೆಂಟ್ ಮ್ಯಾನೇಜ್ಮೆಂಟ್ ಯಾರು ಕೊಟ್ಟಿದ್ರು ಅವರು ಫಾಲ್ಟ್ ಇದೆ. KSCA ಇಸ್ ಫಾಲ್ಟ್. ಆಮೇಲೆ ಸರ್ಕಾರ ತಗೊಂಬರೋಣ. ಸೊ ನೀವೇನು ಮಾಡ್ತೀರಿ? ನೀವೇ ತಾನು ಆರ್ಗನೈಸ್ ಮಾಡೋದು. ಸರ್ಕಾರ ನಿಮ್ಮ ಇವೆಂಟ್ ಮಾಡಲ್ವಲ್ಲ. ಸರ್ಕಾರ ನಿಮಗೆ ಬಂದೋಬಸ್ತ್ ಕೊಡುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳ್ಬಿಟ್ಟು. ನೀವೇನು ಮಾಡಿದ್ರಿ? RCB ಅವರು ದುಡ್ಡು ತಗೋತೀರಾ, ಆಮೇಲೆ ನೀವು ಮ್ಯಾಚ್ ಫೀ ಇದನ್ನ ಇವತ್ತು 2,000 ಇದು ಟಿಕೆಟ್ನ ಕಾವು ನೋಡ್ಬಿಟ್ಟು 5,000ಕ್ಕೆ ಮಾರ್ತೀರಾ, ಡೈನಮಿಕ್ ಪ್ರೈಸಿಂಗ್ ಮಾಡ್ತೀರಾ. ಈಗ ಅವಾಗ ನಿಮ್ಗೆ ಡೈನಮಿಕ್ ಇದು ಬರ್ಲಿಲ್ವ ತಲೆ ನಿಮಗೆ, ಈ ಥರ ಆಗತ್ತೆ ಅಂದ್ಬಿಟ್ಟು ನಿಮ್ಗೆ ಗೊತ್ತಿರಲಿಲ್ವ ಇಷ್ಟು ಜನ ಬರ್ತಾರೆ ಅಂದ್ಬಿಟ್ಟು. ಪ್ರೀವಿಯಸ್ ನೈಟ್ ಸೆಲೆಬ್ರೇಷನ್ನೇ 3:30 ತನಕ ನಡೆದಿದೆ. ಆಮೇಲೆ ಸೋಷಿಯಲ್ ಮೀಡಿಯಾಗ ಹತ್ಕೊಂಡ್ ಬಂದಾಗ ಎಲ್ಲರೂ ಸೇರಿದ್ದಾರೆ ಅಲ್ಲಿ. ಸೊ ನಿಮ್ಗೆ ಅವಾಗ ತಲೆ ಓಡ್ಲಿಲ್ವಾ? ಕೆಲವರು ಹೇಳ್ತಾರೆ ನಮಗೆ 3:15 ಒಂದು ಮೆಸೇಜ್ ಬಂತು, ನೀವು QR ಕೋಡ್ ತಗೊಂಡ್ ಬರ್ಬೇಕು ಅಂದ್ಬಿಟ್ಟು. KSA ಅವ್ರು ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ, ಅವ್ರಿಗೆ ಬಿಟ್ಟಿದೀವಿ ಅಂದ್ಬಿಟ್ಟು. KSA ಸ್ಟೇಡಿಯಂ ಯಾರ್ದು? ಸೊ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಮ್ಯಾನೇಜ್ಮೆಂಟ್ ನೋಡ್ಕೋಬೇಕು. ನೀವು ಮಾರಾಡ್ಬೋದು ನಿಮ್ಮ ಇದನ್ನ ಗ್ರೌಂಡ್ನ, ಅವತ್ತಿನ ದಿವಸಕ್ಕೆ ಬಾಡಿಗೆ ಕೊಡ್ಬೋದು. ನೀವು ಬಾಡಿಗೆ ಕೊಟ್ಬಿಟ್ಟು ನೀವು ಓನರ್ ರೀ, ನಿಮ್ಮ ಮನೆ ನೀವು ನೋಡ್ಕೋಬೇಕು. ನಾನು ಖರ್ಚು ಮಾಡ್ಬೇಡಿ, ಏನು ಮಾಡಂಗಿಲ್ಲ, ಮಾಡೋಕ್ ನನ್ಗೆ ತಾಕತ್ತಿಲ್ಲ. ಸೊ ನಿಮ್ಮ ಜವಾಬ್ದಾರಿ ಇದೆ. ಇಲ್ಲಿ RCB ಇವ್ರನ್ನ ತೆಗಿಬೇಕು. ಆಮೇಲೆ ಇನ್ನೊಂದು ತಪ್ಪಾಗಿರೋದಂದ್ರೆ IPL ಗವರ್ನಿಂಗ್ ಕೌನ್ಸಿಲ್ ಇದೆ. ಅವ್ರೇನಂತಾರೆ, ನಮಗೆ ಇದಕ್ಕೂ ಸಮಾಚಾರ ಇಲ್ಲ ಅಂದರೆ ನೀನು ಏನಕ್ಕೆ IPL ಮಾಡಬೇಕು? ದುಡ್ಡು ಮಾತ್ರ ಬಾಚ್ಕೊತಿದ್ಯಾ, ಬೆಟ್ಟಿಂಗ್ ಡ್ರೀಮ್ 11 ಸರ್ಕಲ್ ಇದೆಲ್ಲ ಮಾಡ್ಕೊಂಡು ನೀನು ಡ್ರಾಮಾ ಮಾಡ್ಕೊಂಡು ದುಡ್ಡು ಮಾಡೋಕ್ಕೆ ನೀನು
ಇದು IPL ಗವರ್ನಿಂಗ್ ಕೌನ್ಸಿಲು ಇಲ್ಲಿ ಏನಾದ್ರು ನಡಿಬೇಕಾದ್ರೆ ನಮಗೆ ಗೊತ್ತಿಲ್ಲ ಅನ್ನೋದು ಇದು ಏನಿದು ಅದು ಇದು ಕೆಟ್ಟೋಯ್ತಾ. ನಿಜ ನಿಜ. ಸೊ ನಾನು ಸೀದಾ ಹೇಳೋದು, ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ BCCI, ದಟ್ ದಿ IPL ಗವರ್ನಿಂಗ್ ಕೌನ್ಸಿಲ್, RCB ಮ್ಯಾನೇಜ್ಮೆಂಟು, RCB ಇವೆಂಟ್ ಮ್ಯಾನೇಜ್ಮೆಂಟು, ಮತ್ತೆ ನಮ್ಮ KSA. ನಾನು KSA ಅವ್ರಿಗೆ ಇವತ್ತು ಹೇಳ್ತಿದ್ದೀನಿ, ನೀವು ನಮ್ಮ ಕ್ರಿಕೆಟ್ನ ಪಾಲ್ ಮಾಡಿಬಿಟ್ಬಿಟ್ಟಿದ್ದೀರಾ, ನಾಶ ಆಗಿತ್ತು. ಈಗ ನಮ್ಮ ಕ್ರಿಕೆಟ್ ಗ್ರೌಂಡ್, ನಮ್ಮ ಸ್ಯಾಂಕ್ಟೋರಿಯಂ ಕರ್ನಾಟಕದ್ದು, ಅದನ್ನ ನೀವು ಮಶಾನ ಮಾಡಿದ್ದೀರಲ್ರಿ. ಓಕೆ, ಎಷ್ಟು ನೋವು ಆಗತ್ತೆ. ಆ ಮಕ್ಕಳು ಸತ್ತಿದ್ದಾರೆ, ಜನ ಸತ್ತಿದ್ದಾರೆ. ಓಕೆ, ನೀವು ಹೊಣೆ ಇದಕ್ಕೆ. ನೀವು ಹೇಳ್ಬೇಕಾದ RCB ಅವ್ರಿಗೆ, ಆಗೋದಿಲ್ಲ, ಕಷ್ಟ ಇದೆ, ಸ್ವಲ್ಪ ಟೈಮ್ ತಗೊಳ್ಳಿ ಅಂದ್ಬಿಟ್ಟು ನೀವು ಬಾಡಿಗೆ ಕೊಟ್ಬಿಟ್ಟು ಅವ್ರು ಏನು ಬೇಕಾದ್ರೂ ಮಾಡ್ಬಿಟ್ರಿ. ಯಾರು ನೀವು ಮಾತಾಡ್ತಾರೆ? RCB ಅವ್ರು ಕೇರ್ ಮಾಡ್ತಾರ? KSA ಬಗ್ಗೆನೇ ಬರೋದು. ಎಸ್ ಸರ್, ಎಸ್ ಎಸ್. ಒಂದು ಕ್ರಿಕೆಟ್ ತಂಡದಲ್ಲಿ 11 ಆಟಗಾರರು ಇರ್ತಾರೆ. ನಿನ್ನೆ ಸಾವನ್ನಪ್ಪಿದ್ದು ಕೂಡ 11 ಜನ. ಪ್ಲೇಯಿಂಗ್ 11 ಅಂತ ನಾವು ಏನು ಹೇಳ್ತೀವಿ ಕ್ರಿಕೆಟ್ ಅಂತ ಬಂದಾಗ, ಅದೇ ರೀತಿಯಾಗಿ ಒಬ್ರಲ್ಲ ಇಬ್ರಲ್ಲ ಕಣ್ರಿ, 11 ಜನ ಸಾವನ್ನಪ್ತಾರೆ. ಅದು ಕೂಡ ಅಪ್ಪಟ ಅಭಿಮಾನಿಗಳು ತನ್ನ ನೆಚ್ಚಿನ ನಾಯಕನನ್ನ, ತನ್ನ ನೆಚ್ಚಿನ ಆಟಗಾರರನ್ನ ನೋಡಬೇಕು. ಆತ ಈ ಸಲ ಬರೀ ಕೈಯಲ್ಲಿ ಬರ್ತಾ ಇಲ್ಲ, ಕಪ್ಪಿಡ್ಕೊಂಡು ಬರ್ತಾ ಇದ್ದಾನೆ. ಒಂದು ಸಲ ನೋಡಿ ಸಂಭ್ರಮಿಸಬೇಕು ಅಂತ ಬಂದವರು ಸಾವಿನ ಮನೆ ಸೇರ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಇಲ್ಲಿ ಯಾರ ತಪ್ಪು ಎನ್ನುವಂಥ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಹುಟ್ಟುಕೊಳ್ಳುತ್ತೆ. ಸನತ್ ರೈ ಅವರನ್ನ ಮಾತನಾಡಿಸ್ತಾ ಹೋಗೋಣ, ಅವರಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ತಿಳಿತಾ ಹೋಗೋಣ. ಸರ್, ಈಗ RCB ಅವರು ಅಥವಾ ಚಿನ್ನಸ್ವಾಮಿಯಲ್ಲಿ ನಡೆಯುವಂಥ ಪ್ರತಿಯೊಂದು ಈವೆಂಟ್ಗಳಿಗೆ IPL ತಗೊಳ್ಳೋಣ ಸರ್. ಅನ್ಬಾಕ್ಸ್ ಈವೆಂಟ್ ಇಂದ ಹಿಡಿದು ಪ್ರತಿಯೊಂದು ಮ್ಯಾಚಿಗೂ ಕೂಡ ಟಿಕೆಟ್ ಇರುತ್ತೆ. ಅನ್ಬಾಕ್ಸ್ ಈವೆಂಟಿಗೂ ಟಿಕೆಟ್ ಇಟ್ಟಿದ್ರು. RCB ಮ್ಯಾಚ್ ಅಂದಾಕ್ಷಣ ಅಲ್ಲಿನ ಟಿಕೆಟ್ ಪ್ರೈಸ್ 1 to 2 ಆಗ್ತಾ ಇತ್ತು. ಅದು ಆ ಟಿಕೆಟು, ಲೀಗಲ್ ಟಿಕೆಟು ಬ್ಲ್ಯಾಕ್ ಅಲ್ಲಿ ಹೋಗಿ 25,000 ರೂಪಾಯಿಗಿಂತ ಜಾಸ್ತಿಯಾಗಿ ಮಾರಾಟ ಆಗಿದ್ದನ್ನು ನಾವು ಕೂಡ ಕೇಳಿದ್ದೀವಿ. ಬಟ್ ಈ ಕೊನೆಯ ಈವೆಂಟಿಗೆ ಯಾಕೆ ಸರ್ ಇವ್ರು ಟಿಕೆಟ್ ಇರಲಿಲ್ಲ ಅಂತೇಳಿ ಸಹಜವಾಗಿ ಪ್ರಶ್ನೆ ಬರುತ್ತೆ. ಬಟ್ ಇದು ಒಂಥರ ಸೆಲೆಬ್ರೇಷನ್ ಆದ ಕಾರಣ ಖಂಡಿತವಾಗಿಯೂ ಅದು ಟಿಕೆಟ್ ಇಟ್ಟರು ಕೂಡ ಅದಕ್ಕೆ ಟೀಕೆ ಬರ್ತಿದೆ. ಅದು ಮಾಡೋದು ಕೂಡ ಸರಿಯಲ್ಲ, ಒಪ್ಕೊಳ್ತೀನಿ. ಇಲ್ಲಿ ಇವತ್ತಿನ ದಿನದಲ್ಲಿ ಕ್ರಿಕೆಟ್ ಏನಾಗಿದೆ ಅಂದರೆ, ಕ್ರಿಕೆಟ್ ಅಂದರೆ ದುಡ್ಡು ಅಂದರೆ ಕ್ರಿಕೆಟ್. ನಿಮಗೆ ಅಲ್ಲಿ ಒಬ್ಬ ಸಣ್ಣ ಕಡಲೆಪುರಿ ವ್ಯಾಪಾರ ಮಾಡ್ತಾನಲ್ಲ, ಅಲ್ಲಿಂದ ಶುರು ಆಗುತ್ತೆ. ಆ ಕ್ರೌಡ್ ಅವನಿಗೆ ಬಿಸ್ನೆಸ್ ಆಗುತ್ತೆ. ಅಲ್ಲಿಂದ ನೀವು T-ಶರ್ಟ್ ಮಾರಾಟ ಆಗಿರ್ಬೋದು, ಅಲ್ಲಿ ಬಣ್ಣ ಬಳಿತಾರಲ್ಲ ಅವರಾಗಿರ್ಬೋದು. ಅದಾದ ನಂತರ ನಾವು ಹೊರಗಡೆ ಬರೋಣ, ಬಾರ್ ಅಂಡ್ ರೆಸ್ಟೋರೆಂಟ್, ಪಬ್. ನಿಮಗೆ ನೀವು ಗಮನಿಸ್ತಿರ್ಬೋದು, ಲಾಸ್ಟ್ 1.5 ತಿಂಗಳಲ್ಲಿ ನೀವು ಪ್ರತಿ ಪಬ್ ಅಥವಾ ದೊಡ್ಡ ದೊಡ್ಡ ಹೋಟ್ಲ್ಗಳಲ್ಲಿ LED ಇದರಲ್ಲಿ ಹಾಕಿರ್ತಾರೆ ಇವತ್ತಿನ ಮ್ಯಾಚ್ ಏನು ಅಂತ. ಆ ಥರ ಕಮರ್ಷಿಯಲ್ ಇದು ಕ್ರಿಕೆಟ್ ಆಗಿದೆ. ಜೋಸೆಫ್ ಸರ್ಗೂ ಗೊತ್ತು, ಒಂದು ಟೈಮಲ್ಲಿ 83 ನಮ್ಮ ಹತ್ರ ಪ್ಲೇಯರ್ಸಿಗೆ ಕೊಡೋಕ್ಕೆ ದುಡ್ಡು ಇರಲಿಲ್ಲ. ಅದಾದ ನಂತರ ನಮಗೆ ಇಂಗ್ಲೆಂಡ್ ಅವರು ಟಿಕೆಟು ಕೊಟ್ಟಿಲ್ಲ. ಆಮೇಲೆ ICC ಆರ್ಗನೈಸ್ ಮಾಡೋಕ್ಕೂ ನಮ್ಮ ಹತ್ರ ದುಡ್ಡಿರಲಿಲ್ಲ. ರಿಲಯನ್ಸ್ ಅವರು ಬರಬೇಕಾಗಿತ್ತು. ಅದಾದ ನಂತರ 90s ತೆಂಡೂಲ್ಕರ್ ಯಾವಾಗ ಕ್ರಿಕೆಟ್ಗೆ ಒಂದು ಹೊಸ ಬಾಷ್ಪ ಬರೆದ್ರು, ಅಲ್ಲಿಂದ ಶುರು ಆಯಿತು. ಅದಾದ ನಂತರ IPL, ಖಂಡಿತವಾಗಿ IPL ಒಂಥರ ಚಿನ್ನದ ಮೊಟ್ಟೆನೇ, ಅದು BCCI ಚಿನ್ನದ ಮೊಟ್ಟೆನೇ. ಬಟ್ ಇಲ್ಲಿ ದುಡ್ಡು, ಇಲ್ಲಿ IPL ಅಂದರೆ ನಾವು ಒಬ್ಬ ಅಭಿಮಾನಿಯಾಗಿ ನಾವು ಗಮನಿಸಬೇಕು. ನಾವು ಇಲ್ಲಿ ಯಾರಿಗೂ ಲಾಸ್ ಇಲ್ಲ. ಅಲ್ಟಿಮೇಟ್ ಲಾಸ್ ಆಗಿದ್ದು ಯಾರೀಗ? ಅಭಿಮಾನಿಗಳಿಗೆ. ಈಗ ಬ್ಲ್ಯಾಕ್ ಟಿಕೆಟ್ ಮಾಡ್ತಾರೆ, 25,000 ಟಿಕೆಟ್ ಕೊಟ್ಟು ತಗೊಳ್ತಾರೆ. ಅಭಿಮಾನಿ ಯಾಕೆ ಬೇಕು ಅವನಿಗೆ? ನಿಜ ನಿಜ. ಮ್ಯಾಚ್ ನೋಡಿ ಎಂಜಾಯ್ ಮಾಡೋಣ, ಸರಿ ಒಪ್ಕೊಳ್ತೀವಿ, ನಾವು ಮ್ಯಾಚ್ ನೋಡ್ಬೇಕು. ಅಂತಹ ಅವಿವೇಕತನದ ವರ್ತನೆ ಯಾಕೆ ಬೇಕು ನಮಗೆ? ಟಿಕೆಟ್ ಸಿಕ್ಕಿಲ್ಲ ಅಂದರೆ ಸುಮ್ಮನೆ ಮನೇಲಿ ಬಂದು TV ನೋಡೋಣ. ಅಲ್ಲಿ ಗ್ರೌಂಡಿಗೆ ಹೋಗಿ ಮ್ಯಾಚ್ ನೋಡಿ ಎಂಜಾಯ್ ಮಾಡೋಂಥದ್ದು ಏನಿದೆ? ಅಂದರೆ ಅಭಿಮಾನ ಇರುತ್ತೆ, ನಾನು ಅದು ತಪ್ಪಂತಲೇ ಹೇಳ್ತಿಲ್ಲ. ಬಟ್ ಅಷ್ಟು ಡಬಲ್ ದುಡ್ಡು ಕೊಟ್ಬಿಟ್ಟು ಖರ್ಚು ಮಾಡಿಕೊಂಡು ನೋಡೋವಂಥ ಅವಶ್ಯಕತೆ ಏನು? ಈಗ ಜೋಸೆಫ್ ಸರು ನಾವು ನೋಡ್ತಾ ಇದ್ದೀವಿ ಗ್ರೌಂಡಲ್ಲಿ, ಆ ಕ್ರೇಜ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಆಯಿತು, ಈಗ ಇಷ್ಟೆಲ್ಲ ಆಯ್ತಲ್ಲ, ಈಗ 11 ಜನ ದುರಂತ ಆಯ್ತಲ್ಲ. ಈಗ ನಾನು ಆವಾಗಲೇ ಹೇಳಿದ್ದೆ, ಈಗ 11 ಜನರ ಫ್ಯಾಮಿಲಿ ಕತೆ ಏನವರು? ಅವ್ರ ಪಾಪ ಆಲ್ಮೋಸ್ಟ್ ಎಲ್ಲ 18 20 21 25 30 ವರ್ಷ ಒಳಗಿನವರು, ಇನ್ನು ಬಾಳಿ ಬದುಕಬೇಕಾದಂಥ ಹುಡುಗರು ಅವರು. ಅಷ್ಟೊಂದು ಅಭಿಮಾನ ಇಟ್ಕೊಂಡು ಹೋಗಿದಾರಲ್ಲ, ಅಂದರೆ ಅವರು ಅಭಿಮಾನದಿಂದ ಹೋಗಿದ್ದಾರೆ. ಯಾರೋ ಒಬ್ರು ಮಾಡಿರೋ ತಪ್ಪಿಂದಾಗಿ ಅವ್ರ ಜೀವ ಹೋಗಿದೆ. ನೀವು ಹೇಳಿದ್ರು, ಒಂದು ಮಾತು ಹೇಳಿದ್ರು, 11 ಜನ ಆಟಗಾರರು, 11 ಜನ ಸಾವು ಅಂತ. ಅಂದರೆ ಒಬ್ಬೊಬ್ಬ ಆಟಗಾರರಿಗೆ ನಾವು ಒಂದೊಂದು ಬಲಿ ಕೊಟ್ಟು ನಾವು ಟ್ರೋಫಿ ಗೆದ್ದಂಗೆ ಆಗಿತ್ತು. ಈ ಕಳಂಕ ಇದೆಯಲ್ಲ, ಅದು ಯಾವತ್ತೂ RCBಗೆ ಅಂಟಿಕೊಂಡೇ ಇರುತ್ತದೆ. ನಾವು ಚೆನ್ನಾಗಿ ಹೇಳ್ತೀವಿ, ಅವರು ಫಿಕ್ಸ್ ಮಾಡ್ಕೊಂಡು 5 ಸಲ ಗೆದ್ದರು, ಅಥವಾ ಮುಂಬೈ ಅವರು 5 ಸಲ ಗೆದ್ದರು ಅಂತ ಹೇಳ್ತೀವಿ. ಬಟ್ ನಾವು 1 ಸಲ ಗೆದ್ದು ನಾವು ಸಾವಿನ ಮನೆಯ ಸೂತಕದಲ್ಲಿ ನಾವು ಸಂಭ್ರಮ ಮಾಡುವಂಥ ಅವಶ್ಯಕತೆ ಇದಾಯಿತು. ಅದ್ರ ನಡುವೆ RCB ಸರ್ ಇಷ್ಟೆಲ್ಲ ಆದ್ರೂ ಹೊರಗಡೆ ಆದ್ರೂ ಕೂಡ ಅವರಲ್ಲಿ ಸೆಲೆಬ್ರೇಷನ್ ಮಾಡಿದ್ದಾರೆ. ಯಾವುದೇ ಒಂದು ಫಂಕ್ಷನ್ ಆದಾಗ ಸಹಜವಾಗಿ ಈ ಥರ ಘಟನೆಗಳು ನಡೆದಾಗ ಅದನ್ನು ರದ್ದುಗೊಳಿಸ್ತಾರೆ. ಬಟ್ ಇವರು ರದ್ದುಗೊಳಿಸಿಲ್ಲ. ಅಲ್ಲಿ ಅವರು ಸೆಲೆಬ್ರೇಷನ್, ಯಾಕಂದರೆ ಜೋಸೆಫ್ ಸರ್ ಹೇಳಿದಂಗೆ ಅವ್ರದ್ದು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಇದ್ದಾರೆ, ಅವ್ರು ಹೋಗಬೇಕು. ಇದು ಆಯ್ತು, ಅವ್ರು ಹೋದ್ರೆ ಬೇರೆ ಪ್ಲೇಯರ್ಸ್ ಇರ್ತಾರಲ್ಲ. ನಂಗೆ ಇನ್ನೊಂದು ಕ್ವಶನ್ ಜೋಸೆಫ್ ಸರ್, ಈಗ RCBಗೆ ಇಷ್ಟೊಂದು ಫ್ಯಾನ್ಸ್ ಬರೋಕ್ಕೆ ಕಾರಣ ಏನು ಸರ್?
ಅಂದರೆ ಜನರಲ್ ಆಗಿ ನಾನು ಕೇಳ್ತಿದ್ದೀನಿ. ನಮ್ಮಲ್ಲಿ ಕನ್ನಡಿಗರಿಲ್ಲ ಅದರಲ್ಲಿ. ಮಯಾಂಕ್ ಅಗರ್ವಾಲ್ ಏನೋ ರೀಪ್ಲೇಸ್ಮೆಂಟ್ ಆಗಿ ಬಂದಿರೋದು, ಒಬ್ಬನೇ ಹಂಗನ್ಸಿ ಒಬ್ಬನೇ ಕನ್ನಡಿಗ ಅಂತ ಅನಿಸುತ್ತೆ ಪ್ಲೇಯಿಂಗ್ 11 ಇದ್ದಿದ್ದು. ಬಟ್ RCB ಇಷ್ಟೊಂದು ಕ್ರೇಜಿ ಬರೋಕ್ಕೆ ಕಾರಣ ಏನಂತ ನನಗೆ ಇನ್ನೂ ಗೊತ್ತಾಗ್ತದೆ. ಅಲ್ಲ, ನಾ ಹೇಳ್ಬೇಕಂದ್ರೆ ಇಲ್ಲಿ ಏನಾಗಿದೆ ಅಂದರೆ ಕ್ರಿಕೆಟ್ನ ಬೇರೆ ಆಪರ್ಚುನಿಟೀಸ್ ಜನಕ್ಕೆ ಇರಲಿಲ್ಲ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೆ, ಒಂದು ಕಾರಣ. ಇನ್ನೊಂದು ನೀವು ನೋಡಿದಾಗ ಫಸ್ಟ್ ಬಿಗಿನಿಂಗಿಂದನೇ ಇವರು ಪಟಾಕಿ ಕ್ರಿಕೆಟ್ ಆಡೋಕ್ಕೆ ಶುರು ಮಾಡಿದ್ರು. ಆ ಕೊಹ್ಲಿ ಒಂದು ಗೋಲ್ಡನ್ ಎಗ್ ಥರ, ನಮ್ಮ ಸಚಿನ್ ಹೆಂಗಿದ್ರು 90s ಒಳಗೆ, ಗೋಲ್ಡನ್ ಎಗ್ ಇವರು ಗೋಲ್ಡನ್ ಗೂಸ್ ಅಂತ, ಬಿಕಾಸ್ ಇಟ್ ಲೇಸ್ ಅ ಗೋಲ್ಡನ್ ಎಗ್. ಸೊ ಅವ್ರು ಇಟ್ಕೊಂಡು ಇವರು ಅದನ್ನು ಬೆಳೆಸ್ಕೊಂಡ್ಬಂದರು. ಸೊ ಜನಕ್ಕೇನು ಅಟ್ಯಾಚ್ಮೆಂಟ್ ಇಸ್ ವಿರಾಟ್ ಕೊಹ್ಲಿ RCB ಅಂದ್ಬಿಟ್ಟು. ಈಗ ವಿರಾಟ್ ಕೊಹ್ಲಿ ಇದ್ದರೆ RCBಗೂ ರೆವಿನ್ಯೂ ಎಂಡಾರ್ಸ್ಮೆಂಟ್ಸ್ ಬರುತ್ತೆ. ಇವ್ರಿಗೆ ಯಾರ್ಯಾರು ಎಂಡಾರ್ಸ್ಮೆಂಟ್ಸ್ ಇದ್ದರೂ ಇವ್ರು ಬರಲೇಬೇಕು. ಸೊ ಅವರಿಬ್ಬರು ಇದ್ರ ಅಡ್ಜಸ್ಟ್ಮೆಂಟು. ಒಂದು ಕಡೆ ನೀವು ನೋಡಿದ್ರೆ ಜನ ಬಂದಿದ್ದು ವಿರಾಟ್ಗೆ, ಅಲ್ಲಿ ಬಂದರು ಕ್ರಿಸ್ ಗೇಲ್, ಎ ಬಿಡಿ ಬಂದರು. ಅವರು ಆಡಿದ ಕ್ರಿಕೆಟೇ ಬೇರೆ ಥರ. ಸೊ ಅದು ಒಂಥರ ಎತ್ಕೊಬೇಡ. ಆಮೇಲೆ ಎಂದು ಇಷ್ಟೆಲ್ಲ ನಾವು ಮಾಡಿಬಿಟ್ಟು ಸೋಲ್ತೀವಿ ಅಂದ್ಬಿಟ್ಟು, ಆದರೂ ಜನ ನಾವು RCBಯನ್ಸ್ಗೆ ಹೇಳ್ಬೇಕು ಹ್ಯಾಟ್ಸ್ ಆಫ್ ಟು ಯು ಅಂದ್ಬಿಟ್ಟು. ಅವರು ನಮ್ಮ ಟೀಮು ನಾವು ಜೊತೆ ಇದ್ದೀವಿ, ಅದು ನಮ್ಮ ಕನ್ನಡಿಗರು ಒಬ್ರಿಗೆ ಬರೋದು. ಕರ್ನಾಟಕ ಜನಕ್ಕೆ ಅದೊಂದೇ ಇರೋದು, ಬೇರೆ ಕಡೆ ಹೋಗಲೇ ಅಂತಾರೆ. ಮುಂಬೈಗೆ ಆಯ್ತಾ ಮ್ಯಾಚು, ಚಲೋ ಮರಕ್ಕೆ ಕಾಮ್ ಅಂತ ಹೋಗ್ತಿರ್ತಾರೆ ಬಿಸ್ನೆಸ್ಸಲ್ಲಿ. ಇಲ್ಲಿ ನಾವೆಲ್ಲ ತಪ್ಕೋತೀವಿ, ತಪ್ಪಾಗಿದೆಯಾ ಪರವಾಗಿಲ್ಲ ಬಿಡೋ, ನಮ್ಮ ಕನ್ನಡಿಗರೇ ಅದೇ ಎಲ್ಲದಕ್ಕೂ ನಾವು ಇದು ಮಾಡ್ತೀವಿ, ಬರ್ತಾ ಇರೋದು ಅಲ್ಲಿಗೆ. ಸೊ ಒಂದು ಕೊಹ್ಲಿ ಆ ಪರಾಡಕ್ಕೆ ಜನ ಬಂದಿದ್ದು ನೆನ್ನೆನು, ಕಪ್ ನೋಡೋಕ್ಕಲ್ಲ. ಅದು ಕೊಹ್ಲಿ ಈಗ ಎಲ್ಲದಕ್ಕೆ ಫಾರ್ಮ್ಯಾಟ್ ಕ್ರಿಕೆಟಿಂದ ಆಚೆ ಬರ್ತಿದ್ದಾರೆ. T20 ಆಯಿತು, ಟೆಸ್ಟ್ ಕ್ರಿಕೆಟ್ ಆಯಿತು, ಎಲ್ಲ ಹೋಗ್ಬೇಕಾರೆ ಈಗಾರು ಕೊನೆಗೆ ನೋಡ್ಬಿಡೋಣ, ನೆಕ್ಸ್ಟ್ ನೋಡೋಕ್ಕಾಗಲ್ಲ, ಅದು ಒಂದು ಆಸೆ ಬಂದೇ ಬರುತ್ತೆ. ಈಗ ಎಲ್ಲರೂ RCB ಫ್ಯಾನ್ಸ್ ಇಲ್ಲ, ಎಲ್ರಿಗೂ ಏನಂದರೆ ಎಲ್ಲರೂ ಹೋಗ್ತಿದ್ದಾರೆ, ನಾವು ಅದ್ರ ಜೊತೆಗೆ ಇರಬೇಕು. ಸೋಷಿಯಲ್ ಮೀಡಿಯಲ್ಲಿ ಕಾವು ಬಂದುಬಿಟ್ಟಿದೆ, ನಾನು ಅಲ್ಲಿ ಇರಬೇಕು, ನಾಳೆ ಎಲ್ಲ ಹಿಂಗೆ ಮಾತಾಡೋದಲ್ಲ, ನೀವು ಹೋಗಿದ್ದೆ ಮಜಾ ಇತ್ತು. ಸೊ ಆ ಥರ ಕಾವು ಬೀಳ್ಬೋದು, ಬಂದೇ ಬರ್ತಾರೆ ಜನ. ಬಟ್ RCBಗೆ ನಾವು ಹೇಳಬೇಕಂದ್ರೆ ಇವರು ಅಷ್ಟು ಇನ್ವೆಸ್ಟ್ಮೆಂಟೇ ಮಾಡಿಲ್ಲ ಫ್ಯಾನ್ಸ್ಗೆ. ಮುಂಬೈ ಇಂಡಿಯನ್ಸ್ ಮಾಡಿದ್ರು ಫಸ್ಟ್ ಇಯರು, CSK ಮಾಡಿದ್ರು, ಡೆಕ್ಕನ್ ಚಾರ್ಜರ್ಸ್ ಮಾಡಿದ್ರು ಮುಂಚೆ, ಬಿಫೋರ್ ದೇ ಸೋಲ್ ದ ಟೀಮ್. ಅವ್ರುಗಳು ದುಡ್ಡು ಹಾಕ್ತರು ಇದಕ್ಕೆ ಹಾಕ್ಬಿಟ್ಟು ಫ್ಯಾನ್ ಬೇಸ್ ಬಿಲ್ಡ್ ಮಾಡೋಣ. ಯಾಕಂದರೆ ಇವ್ರು ಮಾಡೆಲ್ ಮಾಡಿದ್ದು ಇಂಗ್ಲೀಷ್ ಪ್ರೀಮಿಯರ್ ಲೀಗ್, ಅಲ್ಲಿ ಹೇಗೆ ಜನ ಬಂದು ಅವ್ರ ಟೀಮ್ ಜೊತೆ ಇರ್ತಾರೆ, ಆ ಫ್ಯಾನ್ ಬೇಸ್ ಬೇಕೊಂಡು ಪ್ಲಾನ್ ಮಾಡಿದ್ದು. ಅಲ್ಲೆಲ್ಲ ನಡೀಲಿಲ್ಲ, ಯಾಕಂದರೆ ಮುಂಬೈ ಅವರು ಅವ್ರಿಗೆ ಬಿಸ್ನೆಸ್ನ ಹೇಳ್ದನಲ್ಲ, ಅಮಾರಕ್ಯ ಜನಕ್ಕೆ ಹೋಗ ಅವ್ನು ಆಡ್ದ ಹೋದ, ಮಜಾ ಮಾಡ್ದ ಹೋದ ಅಷ್ಟೇ, ನೆಕ್ಸ್ಟ್ ತಾನೇ ಅವ್ರಿಲ್ಲ ಅಂದ್ಬಿಟ್ಟು. ಸೊ ಚೆನ್ನೈ ಒಳಗೊಂದಷ್ಟು ದಿನ ಇದು ಆಗಲಿಲ್ಲ. ಇಲ್ಲಿ ಏನಾಗಿದೆ ಅಂದರೆ ವಿದೌಟ್ ಇನ್ವೆಸ್ಟ್ಮೆಂಟ್ ಈ ಶುರು ಆಯ್ತಲ್ಲ, ಆಮೇಲೆ ಏನಾಯ್ತು ಅಂದರೆ ಎಲ್ಲ ಟೈಮು ನಾವು ಸೋಷಿಯಲ್ ಮೀಡಿಯಾಗ ನೋಡ್ತಿದ್ದೆ ಅಂದರೆ ಬರೀ RCB ಅಂದ್ಬಿಟ್ಟು. ಆಮೇಲೆ ಬೇರೆ ಟೀಮ್ಸು ಮಾತಾಡೋಕ್ಕೆ ಶುರು ಮಾಡಿದ್ರು, ಏನು RCBಗೆ ಇಷ್ಟು ಫ್ಯಾನ್ ಬೇಸ್ ಇದೆ ಅಂದ್ಬಿಟ್ಟು. ಸೊ ಅದು ಟ್ರಿಗರ್ ಆಗಿದ ತಕ್ಷಣ ನಮ್ಮ ಟೀಮ್ ಏನೋ ಸ್ಪೆಷಲ್ ಅಂದ್ಬಿಟ್ಟು ಜನ ಬಂದರು. ಈಗ ಗೆದ್ದಿರ್ಬೋದು, ದಟ್ ಇಸ್ ಮ್ಯಾಟರ್, ಬಿಕಾಸ್ ನೆಕ್ಸ್ಟು ಕೊಹ್ಲಿ ಹೋದರೆ ಈ ಟೀಮ್ ಬೇರೆ ಇರುತ್ತೆ. ಈ ಕೊಹ್ಲಿ ಇದ್ದಿದ್ದು ಅದು ಫ್ಯಾಂಡಮ್ ಇರುತ್ತಾ? ಐ ಡೋಂಟ್ ಥಿಂಕ್ ಯು ವಿಲ್ ಹ್ಯಾವ್ ದ ಸೇಮ್ ಫ್ಯಾಂಡಮ್. ಸೇಮ್ CSK ಆದಂಗೆ ಆಗುತ್ತೆ ಸರ್. ಧೋನಿ ಹೋದಾಗ ಮುಗೀತು. ಇದು ಆಟಗಾರ ಯಾರು ಕನ್ನಡಿಗರೇನಿಲ್ಲ. ಎಷ್ಟು ಜನ ಇದ್ದಾರೆ ಕನ್ನಡಿಗರಲ್ಲಿ? ಕನ್ನಡಿಗರೇ ಇಲ್ಲ ಸರ್, ಅದಕ್ಕೆ ಬರ್ತೀನಿ. ಅಲ್ಲ, ಈಗ RCB ಯಾಕೆ ಕರ್ನಾಟಕ ಬೆಂಗಳೂರಿಗೆ ಕೇಂದ್ರೀಕೃತ ಆಗಿ ನಮ್ಮೆಲ್ಲ ಜನಗಳು ಇಲ್ಲಿ ಫೋಕಸ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಸಾರ್ ಕೇಳಿದ ಪ್ರಶ್ನೆ ಅದು. ಯಾಕೆ ಅಲ್ಲ, ನಾ ಬರ್ತೀನಿ. ಈಗ ಇದು ಬಿಕಾಸ್ ಆಫ್ ಪ್ಲೇಸ್ ಅನ್ನೋದು ನೇಮ್ ಓನ್ಲಿ, ನಾಟ್ ಅ ಪ್ಲೇಸ್ ಬಟ್ ನೇಮ್. ಅಲ್ಲ, ಈಗ ನೀವು ಹೇಳಿದ್ರಲ್ಲ ಕರ್ನಾಟಕ ಹುಡುಗರು ಇಲ್ಲ ಅಂದ್ಬಿಟ್ಟು. ನಮ್ಮ ಕರ್ನಾಟಕ ಕ್ರಿಕೆಟರ್ಸ್ ನೀವು ನೋಡಿದ್ರೆ ಈ ಗ್ರೇಟೆಸ್ಟ್ ಪ್ಲೇಯರ್ ಇನ್ ದ ವರ್ಲ್ಡ್ ಇಸ್ GR ವಿಶ್ವನಾಥ್. ಎಲ್ಲರೂ ಒಬ್ಲೈಜ್ ಮಾಡ್ತಾರೆ, ಗವಾಸ್ಕರ್ ನಿಂತು ಹೇಳ್ತಾರೆ ಈಸ್ ದ ಬೆಸ್ಟ್ ಪ್ಲೇಯರ್ ಅಂದ್ಬಿಟ್ಟು. ಇಡೀ ವರ್ಲ್ಡಲ್ಲಿ ವಿವ್ ರಿಚರ್ಡ್ಸ್ ಇರಲಿ, ಯಾರೇ ಇರಲಿ ಅಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ಏನು ವಿ ಹ್ಯಾವ್ ಹ್ಯಾಡ್ AS ಪ್ರಸನ್ನ, ಅವ್ರ ಥರ ಆಫ್ ಸ್ಪಿನ್ನರ್ ಯಾರೂ ಇಲ್ಲ. BS ಚಂದ್ರಶೇಖರ್, ಕಿರ್ಮಾಣಿ, ಎಲ್ಲರೂ ಅನಿಲ್ ಕುಂಬ್ಳೆ ಇಸ್ ಮೈ ಸ್ಟೂಡೆಂಟ್. ಅನಿಲ್ ಇರಲಿ, ಕುಂಬ್ಳೆ ಇರಲಿ, ದ್ರಾವಿಡ ಇರಲಿ, ಐ ಮೀನ್ ನಮ್ಮ ಕುಂಬ್ಳೆ ಇರಲಿ, ಜಾವಗಲ್ ಶ್ರೀನಾಥ್, ವೆಂಕಟೇಶ್ ಪ್ರಸಾದ್, ಆ ಥರ ನೀವು ನೋಡಿದ್ರೆ KL ರಾಹುಲ್ ಎಲ್ಲ ಬಂದಿದ್ದಾರೆ. ಬಟ್ ಏನಾಗಿದೆ ಅಂದರೆ ಈಗ ನಮ್ಮದ್ರಲ್ಲಿ ಯಾರಿದ್ದಾರೆ ಪ್ಲೇಯರ್ಸು ಸರ್? ಹಾಗೆ ನೋಡಿದ್ರಿ ಸರ್, RCBಗೆ ಫೌಂಡೇಶನ್ ಹಾಕಿ ಕೊಟ್ಟಿರೋದು ಕನ್ನಡಿಗರೇ. ಬರ್ತಾ ಇದ್ದೀನಿ. ಈಗ ಎಲ್ಲಿಗೆ ಬಂತಂದರೆ ಈಗ ನಮ್ಮ ಅಸೋಸಿಯೇಷನ್ನೇ ನಮ್ಮ ಹುಡುಗರ ಜೊತೆ ಸಾಥ್ ಕೊಡಲ್ಲ.
ನಮಗೇನು ಅವ್ರ ಹಣೆ ಬರ, ನಂದೇನು ನನಗೆ ಬಂತ, ನಾನು ಬಿಗ್ ಬಾಸ್, ನಾನು ಕೂತ್ಕೋಬೇಕು. ಯಾರು ಹೆಲ್ಪ್ ಮಾಡಿದ್ದಾರಾ ಸರ್? ಇದು ಈಗ ನಮ್ಮ ಶ್ರೇಯಸ್ ಅಯ್ಯರ್ ಇರಲಿ, ಅವ್ನು ಸೂರ್ಯಕುಮಾರ್ ಯಾದವ್ ಇರಲಿ, ಅವ್ರು ಸ್ವಲ್ಪ ಪರ್ಫಾರ್ಮ್ ಮಾಡಿದ್ರೆ ಇಡೀ ಬಾಂಬೆನೇ ಸೇರ್ಕೊಂಡ್ಬಿಡುತ್ತೆ, ಮಹಾರಾಷ್ಟ್ರ. ಈ ಪ್ಲೇಯರ್ ಅಂದ್ಬಿಟ್ಟು ಇಲ್ಲಿಂದ ಯಾರು ಮಾತಾಡ್ತಾರೆ? ಸೊ ಈಗ ನಾವು ಬರೋದು ಕೊನೆಗೆ ಬರ್ತೀನಿ, ನಮಗೆ ಕರ್ನಾಟಕ ಪ್ಲೇಯರ್ಸ್ ಯಾಕಿಲ್ಲ ಅಂದರೆ ಬಿಕಾಸ್ ವಿ ಡು ನಾಟ್ ಹ್ಯಾವ್ ದ ಸ್ಟ್ರೆಂತ್ ಇನ್ ಕರ್ನಾಟಕ. ಹಾಳು ಮಾಡಿ ಬಿಟ್ಬಿಟ್ಟಿದ್ದಾರೆ ಕ್ರಿಕೆಟ್ನ. ಹಾಲ್ಗೆ ಹೇಗಾಗಿದೆ, ಇವತ್ತಿನ ದಿವಸ ದುಡ್ಡು ಕೋಟ ಆಡಕ್ಕೆ ಬಂದಿದೆ. 112 ಆಡ್ಬೇಕು ಅವ್ನ ಟೀಮಿಗೆ. ಆ ಹುಡುಗ ಅವ್ರ ಅಪ್ಪ ಇನ್ವೆಸ್ಟ್ ಮಾಡ್ತಾವ್ರು ಈಗಲೇ 35,000 ರೂಪಾಯಿ ಒಂದು ಟೀಮ್ ಕೊಟ್ರೆ ನಮ್ಮ ಮಗನಿಗೆ 2 ಮ್ಯಾಚ್ 3 ಮ್ಯಾಚ್ ಆಡಿಸ್ತಾರೆ. 2 ಲಕ್ಷ ತನಕ ಕೊಡ್ತಾರೆ. ಇದು ಬಂದ್ಬಿಟ್ಟಿದೆ ಬಿಸ್ನೆಸ್ಸು. ಇವರೆಲ್ಲ ಟೆಸ್ಟ್ ಕ್ರಿಕೆಟು ರಣಜಿ ಎಲ್ಲ ಅವ್ರಿಗಿಲ್ಲ, IPL ಟಾರ್ಗೆಟ್. ಸೊ ದೇ ಆರ್ ಪೇಯಿಂಗ್, ದೇ ಆರ್ ಇನ್ವೆಸ್ಟಿಂಗ್. ಇಲ್ಲೇನಾಗಿದೆ ನಮ್ದ್ರೊಳಗೆ, ಈ ಇನ್ವೆಸ್ಟ್ಮೆಂಟಿಂದ ಮುಂಚೆ ನಮ್ಮ ಸ್ವಲ್ಪ ದರಿದ್ರ ಇವ್ರುಗಳಿದ್ರು ನಮ್ಮ ಅಸೋಸಿಯೇಷನ್ ಒಳಗೆ, ಆಫೀಸ್ ಬೇರರ್ಸ್, ಮತ್ತೆ ಕದೀಮರು ಇದ್ರು, ಸೆಲೆಕ್ಟರ್ಸ್. ದುಡ್ಡು ತಗೊಂಡು ಆಡ್ಸೋರು ಬೇರೆ ಬೇರೆ ರೀತಿ. ಜಾವಗಲ್ ಶ್ರೀನಾಥ್ ನಂಗೆ ಒಂದ್ಸತಿ ಹೇಳಿದ್ರು, ಬೇರೆ ಬೇರೆ ರೀತಿಗಳು ನಡೀತಿದೆ ಅಂದ್ಬಿಟ್ಟು. ಇದೆಲ್ಲ ಮಾಡಿದ್ಗೆ ಇವತ್ತು ನಮ್ಮ ಟ್ಯಾಲೆಂಟ್ ಇಲ್ಲ. ಅಕಸ್ಮಾತ್ ನಾವು ಜನ ಈಗ RCB ಫ್ಯಾನ್ಸ್ ನಾನು ಯಾವತ್ತೂ ಹೇಳ್ತೀನಿ, ನೀವು ಎಷ್ಟು ಬಲ ಕೊಡ್ತೀರೋ RCBಗೆ 10% ನಮ್ಮ ಕರ್ನಾಟಕ ಕ್ರಿಕೆಟ್ ಕೊಡಿ, ಕ್ಲೀನ್ ಮಾಡ್ಬೋದು. ನಮ್ಮ RCB ಟೀಮ್ ಒಳಗೆ 7 ಜನ 8 ಜನ ಕರ್ನಾಟಕ ಹುಡುಗರು ಇರ್ಬೋದು. ಟ್ಯಾಲೆಂಟ್ ನಮ್ದ್ರೊಳಗಿದೆ. ಮೊಫಸಲ್ ಕ್ರಿಕೆಟ್ ಮುಗ್ದಾಕ್ಬಿಟ್ಟಿದ್ದಾರೆ. 80 ಕೋಟಿ ಲೂಟ್ ಮಾಡವ್ರೆ. ನಾವು ಫಾರೆನ್ಸಿಕ್ ಆಡಿಟ್ ಮಾಡಿ ಕೇಳಿದ್ದೀವಿ ಲಾಸ್ಟ್ AGM ಒಳಗೆ. 4 ತಿಂಗಳು 5 ತಿಂಗಳಾಗಿದೆ, ಇನ್ನೂ ಏನೂ ಇಲ್ಲ. ಯಾರು ದುಡ್ಡದ್ದು? ಸೊ ಇದೆಲ್ಲನೂ ಹೇಳೋದಂದ್ರೆ ನಿಮ್ಮ ಆ ಪ್ರಶ್ನೆಗೆ ಬಂದಿದ್ದು ನಾವು ಹಾಳು ಮಾಡಿಬಿಟ್ಟಿರೋದು. ಸೊ ಎಲ್ಲಿ ಬರುತ್ತೆ ಟ್ಯಾಲೆಂಟು? ಯಾಕೆ ಕನ್ನಡಿಗಲ ಇಲ್ಲ ಅಂದರೆ ಇದೇ ರೀತಿ. ಇನ್ನೊಂದು, ಈಗ RCB ಕಾಂಟ್ರಿಬ್ಯೂಷನ್ ಏನಿದೆ ಸರ್ ಮ್ಯಾನೇಜ್ಮೆಂಟ್ ಕರ್ನಾಟಕ ಕ್ರಿಕೆಟ್ಗೆ? RCB ಕಾಂಟ್ರಿಬ್ಯೂಷನ್ ಸರ್, ಲೆಟ್ಸ್ ಬಿ ವೆರಿ ಫ್ರ್ಯಾಂಕ್ ಸನತ್, RCBಗೆ ಇದು ಬಿಸ್ನೆಸ್ ಅಷ್ಟೇ. ಇನ್ವೆಸ್ಟ್ಮೆಂಟ್ ಆಗ್ತಿರೋ ಅವರು ಇದು ಮಾಡ್ಕೋತಾರೆ. ನೋ ಟೀಮ್ ಇಸ್ ಇಂಟ್ರೆಸ್ಟೆಡ್ ಇನ್ ಯುವರ್ ಕ್ರಿಕೆಟ್. ಸರ್ ನೀವು ಹಂಗೆ ನೋಡಕ್ ಹೋದ್ರೆ ಆ ಥರ ಇದ್ದಿದ್ರೆ RCB ಇಲ್ಲ ನಾವು ಕರ್ನಾಟಕ ಕ್ರಿಕೆಟ್ಗೆ ಬಳ ಕೊಡ್ತೀವಿ ಅಂದ್ಬಿಟ್ಟು ಇರ್ಬೋದಾಯ್ತು. ಒಂದ್ಸತಿ ಮಲ್ಯ ಮಾಡಿದ್ರು, RCB ಇದನ್ನ ಮಾಡಿದ್ರು, ಕ್ರಿಕೆಟ್ ಅಕಾಡೆಮಿ ಅಂದ್ಬಿಟ್ಟು ಸ್ಪಾನ್ಸರ್ಶಿಪ್ ಮಾಡಿದ್ರು. ಆ ದುಡ್ಡು ಕೊಟ್ಟಿರೋದು ಹಾಳು ಮಾಡಿದ್ರು ಇವರು. ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ ನಮ್ಮ ಕ್ರಿಕೆಟರ್ಸ್ ನಾನು ಹೇಳ್ತೀನಿ, ನೀವೆಲ್ಲ ಏನು ಕ್ರಿಕೆಟ್ ಆಡು, ಏನು ಸುಖ, ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ಕರ್ನಾಟಕ ಕ್ರಿಕೆಟ್? ನಿಜ ಸರ್. ತಾವು ಆಟಗಾರರ ಬಗ್ಗೆ ಹೇಳಿದ್ರಿ, ಒಂದು ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿದ್ರಿ, ಆದರೆ ಅಭಿಮಾನಿಗಳ ದೃಷ್ಟಿಕೋನದಲ್ಲಿ RCB ಮತ್ತು ಕನ್ನಡಿಗರು ಇದಕ್ಕಿರ್ತಕ್ಕಂಥ ಸಂಬಂಧ ಏನು? ಯಾಕೆ ಇಷ್ಟೊಂದು? ಹಾಗಾದರೆ RCBನಲ್ಲಿ ಯಾರೂ ನಮ್ಮವರಿಲ್ಲ, ಅದೊಂದು ಕಂಪ್ನಿ ಥರ ಆಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡದ ಅಭಿಮಾನಿಗಳು ಯಾಕೆ ಅಷ್ಟೊಂದು ಹುಚ್ಚೆದ್ದು ಅಭಿಮಾನವನ್ನು ವ್ಯಕ್ತಪಡಿಸಬೇಕು? ಯಾಕೆ ಮಾಡ್ತಿದ್ದಾರೆ? ಇದೇ ಅಭಿಮಾನ. ವಿರಾಟ್ ಕೊಹ್ಲಿ ಅವರೇ ಕನ್ನಡದವರೇನಲ್ಲ ಅಂದ್ರೆ ನಮ್ಮ ಕನ್ನಡಿಗರ ವೈಶಾಲ್ಯತೆಯನ್ನ ನಾವು ನೋಡಬೇಕು. ಇನ್ನೊಂದು ಈ ವಿಚಾರದಲ್ಲಿ ವಿಜಯ್ ಮಲ್ಯ ಇವತ್ತು ಪರಾರಿ ಆಗಿದೆ, ವಿದೇಶದಲ್ಲಿದ್ದಾರೆ. ಬಟ್ RCB ಅನ್ನೋ ಬ್ರ್ಯಾಂಡ್ಗೆ ಮಾತ್ರ ಅದು ಪಬ್ಲಿಸಿಟಿ ಕೊಟ್ಟಿರೋದು ಮಾತ್ರ ವಿಜಯ್ ಮಲ್ಯ, ಅದ್ರಲ್ಲಿ ಎರಡು ಮಾತಿಲ್ಲ. 2016 ತನಕ ಅದಕ್ಕೇನು ಬಾಲಿವುಡ್ ಟಚ್ ಕೊಟ್ಟರು, ದೀಪಿಕಾ ಪಡ್ಕೊಂಡೆ ಹಾಕೊಂಡು ಬಂದ್ರು, ಸಿದ್ಧಾರ್ಥ್ ಎಲ್ಲವೂ ಇದಾಯ್ತು. ಅದೊಂಥರ ಸ್ಟಾರ್ಟಿಂಗ್ ಅಲ್ಲಿ ದ್ರಾವಿಡ್, ಅನಿಲ್ ಕುಂಬ್ಳೆ ಬಂದ್ರು, ಅದಾದ ನಂತರ ಕೊಹ್ಲಿ ಪೀಕ್ ಬಂದ್ರು. ಅದೇ ಟೈಮಲ್ಲಿ ಕ್ರಿಸ್ ಗೇಲ್ ಬಂದರು, ನಂತರ ABD, ಈ ABD, ಕ್ರಿಸ್ ಗೇಲ್, ವಿರಾಟ್, ಈ 3 ಜನ ಇಡೀ RCB ಅನ್ನು ಆವರಿಸ್ಕೊಂಡ್ಬಿಟ್ರು. ಅಂದರೆ ಆ ಥರ ಮ್ಯಾಚ್ ಆಡಿದ್ರೆ, ಅಂದರೆ ನಾವು ಸುಮ್ಮನೆ ಆ ಥರ ಬಂದಿಲ್ಲ. ನಾವು ಕಪ್ ಗೆಲ್ಲದೇ ಇರ್ಬೋದು, 3 ಸಲ ಫೈನಲ್ ಬಂದಿದ್ದೀವಿ ಬಿಟ್ಟರೆ, ಬಟ್ ಸೀರೀಸ್ ನಾವು 18 ವರ್ಷ ನೋಡಿದ್ರೆ ತುಂಬ ದಾಖಲೆಗಳು ಇರೋದು RCB ಹೆಸರಿನಲ್ಲಿದೆ. ಇದು ಸಹಜವಾಗಿ ಈ ಕ್ರೇಜ್ ಇದೆಲ್ಲ ಜಾಸ್ತಿ ಆಗ್ಕೊಂಡು ಬಂತು. ನೀವು ಫಾರ್ ಎಕ್ಸಾಂಪಲ್ ಈಗ ನಾನು ಇನ್ನೊಂದು ಹೇಳ್ತೀನಿ, ಈಗ ನಮ್ಮ RCB ಟೀಮಿಂದ ಯಾರು ಬಂದು ಇಂಡಿಯಾ ಟೀಮಿಗೆ, ನಿಮಗೆ RCB ಟೀಮಿಂದ ಅಂತ ಯಾರು ಬಂದಿದ್ದಾರೆ? ವಿರಾಟ್ ಕೊಹ್ಲಿ ಒಬ್ರನ್ನ ಬಿಟ್ಟರೆ ನಿಮಗೆ ಆ ಪೀಕಿಗೆ ಯಾರನ್ನೂ ಬಂದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ಹೇಳೋದಾದ್ರೆ KL ರಾಹುಲ್ನೇ ನಾವು ಕ್ಯಾಪ್ಟನ್ ಮಾಡ್ಬೋದಿತ್ತು ತಂಡಕ್ಕೆ, ಆಯ್ತಾ. ಅದಾದ ನಂತರ ಮಯಾಂಕ್ ಅಗರ್ವಾಲ್ ಇದ್ದ, ಅವನು ಮಾಡ್ಬೋದಿತ್ತು, ಅವ್ನು ಪೀಕಲ್ಲಿದ್ದ, ಅವನು ಮಾಡ್ಬೋದಿತ್ತು, ಮಾಡಿಲ್ಲ. ಅಂದರೆ 2016 ತನಕ ಅಟ್ಲೀಸ್ಟ್ ಒಂದು 3-4 ಜನ ಕನ್ನಡಿಗರು ಇರ್ತಿದ್ರು. ಅದಾದ ನಂತರ ಮ್ಯಾನೇಜ್ಮೆಂಟ್ ಚೇಂಜ್ ಆಯಿತು. ಅದಾದ ನಂತರ ಕನ್ನಡಿಗರು ಫುಲ್ಲು ಒಂದು ವರ್ಷ ಅಂತೂ ಕನ್ನಡಿಗರೇ ಇರಲಿಲ್ಲ ತಂಡದಲ್ಲಿ. ಆ ಥರ ಮಾಡ್ಕೊಂಡು ಬಂದರು. ಬಟ್ ಇನ್ನೊಂದು ಏನಂದರೆ ಈ RCB ಸರ್ ಹೇಳ್ದಂಗೆ ಇಂಗ್ಲೀಷ್ ಪ್ರೀಮಿಯರ್ ಲೀಗ್ ಇದೆಲ್ಲ, ಆ ಥರ
ಅದನ್ನ ಬಿಲ್ಡ್ ಮಾಡ್ಕೊಂಡು ಅಂದರೆ ಅವ್ರದ್ದು ಸೋಷಿಯಲ್ ಮೀಡಿಯಾ ಏನಿದೆ ಅದು ತುಂಬ ಮಾರ್ಕೆಟಿಂಗ್ ಮಾಡ್ಕೊಂಡು ಬಂದರು. ನೀವೀಗ ಯೂರೋ ಕಪ್ ಆಗಿರ್ಬೋದು ಅಥವಾ ವರ್ಲ್ಡ್ ಫುಟ್ಬಾಲ್ ಇದೆಲ್ಲ ಆಗಿರ್ಬೋದು, ಲಿವರ್ಪೂಲ್ ಆಗಿರ್ಬೋದು ಅಥವಾ ಮ್ಯಾಂಚೆಸ್ಟರ್ ಯುನೈಟೆಡ್ ಆಗಿರ್ಬೋದು, ಅಲ್ಲಿ ಏನಂದರೆ ಫ್ಯಾನ್ ಬೇಸ್ ಇರ್ತಾರೆ. ಮೆಸ್ಸಿ ಅಥವಾ ಕ್ರಿಸ್ಟಿಯಾನೋ ರೊನಾಲ್ಡೋ ಆಗಿರ್ಬೋದು ಅಥವಾ ಈ ಹಿಂದೆ ಮಾಡೋಣ. ಸರ್ ನೀವು ಇನ್ನೊಂದು ಸರ್ ಇದು ದುರಂತ ಬಗ್ಗೆ ಮಾತಾಡೋದಾದರೆ, ಸಣ್ಣ ದೇಶ ಪೆರು ಅನ್ನೋ ಒಂದು ಸಣ್ಣ ದೇಶ ಮತ್ತು ಅರ್ಜೆಂಟೀನಾ ನಡೆದು ಒಂದು ಮ್ಯಾಚ್ ನಡೀತಿದೆ. ಆ ಮ್ಯಾಚಲ್ಲಿ ಗಲಭೆ ಆಗುತ್ತೆ ಅಂದರೆ ಮಾಮೂಲಿ ಫುಟ್ಬಾಲಲ್ಲಿ ಈ ಥರ ಇರಲ್ಲ. ಅಂದರೆ ನೀವು ಅಲ್ಲಿ ಒಂದು ಮಿಸ್ಟೇಕ್ ಆದರೆ ಸರಿ, ಅಲ್ಲಿ ಫ್ಯಾನ್ಸೇ ಬೊಬ್ಬೆ ಹೊಡ್ಕೊಂಡು ಇದು ಮಾಡ್ತಾರೆ. 300 ಜನ ಸತ್ತಿದ್ದಾರೆ ಅಲ್ಲಿ, 300 ಜನ ಸತ್ತಿದ್ದಾರೆ ಆ ಮ್ಯಾಚಲ್ಲಿ. ಒಂದು ಸುಮಾರು 1000ಕ್ಕಿಂತ ಜಾಸ್ತಿ ಜನ ಇಂಜೂರ್ಡ್ ಆಗಿದ್ದಾರೆ ಅಂತ. ಅಂದರೆ ಇದು ವರ್ಲ್ಡ್ ಕ್ರಿಕೆಟದು ಮಹಾದೊಡ್ಡ ದುರಂತ. ನೀವು ಸರ್ ಜೋಸೆಫ್ ಸರ್ ನಾವು ನೋಡಿದ್ವಿ ಇಲ್ಲಿ ಬೆಂಗಳೂರಲ್ಲೇ, ಬೇಡ ಬೆಂಗಳೂರಲ್ಲೇ HAL ಮತ್ತು ಇದು ITM ನಡುವೆ ಮ್ಯಾಚ್ ನಡೆದಾಗ ನನಗೆ ಈಗಲೂ ಅದು ನಾನು ಸ್ಟಾರ್ಟಿಂಗ್ ನನ್ನ ಕೆರಿಯರ್ ಸ್ಟಾರ್ಟಿಂಗ್ ಮಾಡ್ತೀವಿ ಶುರು ಮಾಡಿದಾಗ ಸರ್ ಒಂದೊಂದ್ಸಲ ಬರೋರು, ಸರ್ ಅದು ನಿಮ್ಮ ಫ್ಯಾಮಿಲಿ ಕಪ್ ಅಲ್ಲ ಸರ್, ಅದು ಹೂವರ್ ಕಪ್. ಅದು ಎಷ್ಟು ಜನ ಕ್ರೇಜಿಯಾಗಿ ಬರೋರು ಅಂದರೆ ನಿಮಗೆ ಮಿನಿಮಮ್ 1,000-2,000 ಜನ ಬರೋರು. ನಿಮಗೆ ಟಿಕೆಟ್ ಇಲ್ಲ ಏನಿಲ್ಲ, ಫ್ರೀಯಾಗಿ ಬಂದು ಮ್ಯಾಚ್ ನೋಡ್ಕೊಂಡು ಹೋಗೋರು. ಇಲ್ಲಿ ದುಡ್ಡು ಕೊಟ್ಟು ಟಿಕೆಟ್ ಕೊಟ್ಟು ಅಲ್ಲಿ ಖರ್ಚು ಮಾಡಿಕೊಂಡು ಎಲ್ಲ ಬಂದು ಲಾಸ್ಟಿಗೆ ನಮಗೇನು ಸಿಕ್ತು ಅಲ್ಲಿ? ಖಂಡಿತ ಸರ್. ಈಗ ಅಭಿಮಾನಿಗಳಿಗೆ ಏನು ಸಿಕ್ತು? ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಕರ್ನಾಟಕದಲ್ಲೇ ಬರೋಣ, ಯಾರು ಈಗ ದರ್ಶನ್ ಫ್ಯಾನ್ಸ್ ಇದ್ದಾರೆ. ನಾನು ಅವಾಗ ಯಾರು ಕೇಳ್ತಾ ಇದ್ರು, ಈ ದರ್ಶನ್ ಫ್ಯಾನ್ಸ್ ಮತ್ತು RCB ಫ್ಯಾನ್ಸ್ ಇಬ್ಬರು ಮೈಂಡ್ ಸೆಟ್ ಒಂದೇ ಇದೆ ಅಂತ. ಯಾಕಂದರೆ ಅವ್ರು ಯಾವುದಕ್ಕೂ ರೆಡಿ ಇರ್ತಾರೆ, ಆ ಮೆಂಟಾಲಿಟಿಯಲ್ಲಿದ್ದಾರೆ ಅವರು. ಸುದೀಪ್ ಫ್ಯಾನ್ಸ್ ಅಟ್ಲೀಸ್ಟ್ ಅಲ್ಲಿ ಸಿನಿಮಾದ ಫ್ಯಾನ್ಸ್ ಬಂದಾಗ ಅವ್ರದ್ದು ಸೋಷಿಯಲ್ಗೆ ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಏನಿಲ್ಲ ಅಂದರೆ ಅವರ ಹುಟ್ಟಹಬ್ಬನ ಅದು ಬಂದಾಗ ಕೈಯಿಂದ ದುಡ್ಡು ಹಾಕೊಂಡಾದರೂ ಊಟ ಕೊಡ್ತಾರೆ, ಏನೋ ಕೊಡ್ತಾರೆ, ಸ್ವೀಟ್ ಅದು ಕೊಡ್ತಾರೆ. ಬಟ್ RCB ಫ್ಯಾನ್ಸಿಗೆ RCB ಏನು ಕೊಟ್ಟಿದೆ? ನಿಜ ಕೇಳಲೇಬೇಕಾದಂಥ ಪ್ರಶ್ನೆ ಇದು. ಈಗ ಅದೇ ಸದ್ಯ ಸಾವು ಕೊಟ್ಟಿದೆ ಅಷ್ಟೇ. ಸರ್ ಮುಂದಿನ ಹಂತದಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಹೋಗ್ತೀನಿ ಸರ್. ರಾಜಣ್ಣ ಸರ್, ಈಗ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ RCB ಅವರು ಸರ್ಕಾರದ ಬಳಿ ಒಂದು ರ್ಯಾಲಿಗೆ ಪರ್ಮಿಷನ್ ಅನ್ನ ಕೇಳಿದ್ರು. ಓಪನ್ ಬಸ್ ಅಲ್ಲಿ ಹೋಗ್ತೀವಿ ಏನೋದಾಗ ಪರ್ಮಿಷನ್ ಅನ್ನ ಕೇಳಿದ್ರು. ಅದು HAL to ವಿಧಾನಸೌಧ ಆಗಿರ್ಬೋದು, HAL to ಚಿನ್ನಸ್ವಾಮಿ ಆಗಿರ್ಬೋದು. ಆ ರೀತಿಯಾಗಿ ಬಂದಿದ್ರೆ ಬೆಟರ್ ಇತ್ತಾ? ಕ್ರೌಡ್ ಎಲ್ಲ ಬಂದವರು ರಸ್ತೆಯಲ್ಲೇ ನೋಡ್ಕೊಂಡು ವಾಪಸ್ ಹೋಗ್ತಾ ಇದ್ರ? ಇಲ್ಲಿ HAL ಇಂದ ನಾವು ಚಿನ್ನಸ್ವಾಮಿ ಅಥವಾ ವಿಧಾನಸೌಧ ಅಂತ ತಗೊಂಡಾಗ ಅವರು ಬಸ್ ಹೋಗುವಾಗ್ಲೂ ಜನ ನೋಡಿದ್ರು, ಯಾರು ಕಾಣಿಸ್ತಾ ಇರಲಿಲ್ಲ. ಫ್ರಂಟ್ ಕ್ಲಾಸ್ ಅಲ್ಲಿ ಮಾತ್ರ ಕಾಣಿಸ್ತಾ ಇದ್ದು ವಿರಾಟ್ ಕೊಹ್ಲಿ, ಅದು ಬಿಟ್ರೆ ಅನುಷ್ಕಾ ಶರ್ಮಾ ಈಚೆಯಿಂದ ಕಾಣ್ತಾ ಇದ್ದು ಬಸ್ ಡ್ರೈವರು ಮತ್ತು ಟ್ರೋಫಿ ಮಾತ್ರ ಕಾಣ್ತಾ ಇದ್ದು. ಎಲ್ಲ ಒಂದ್ ಕಡೆಯಲ್ಲಿ ಓಪನ್ ಬಸ್ ಅಲ್ಲಿ ಬಂದಿದ್ರೆ ಜನ ಅಲ್ಲೇ ನೋಡ್ಕೊಂಡು ಅಲ್ಲೇ ವಾಪಸ್ ಹೋಗ್ಬಿಡ್ತಿದ್ರೆ ಹೇಗೆ ಸರ್? ಇಲ್ಲ, ಇದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟು ಅನುಮತಿ ಕೊಟ್ಟಿಲ್ಲ. ಯಾಕೆಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದನ್ನು ಅವರು ಅರ್ಜಿ ಹಾಕಿದಾಗಲೇ ಅವರು ಕೋರಿಕೆ ಮಾಡಿದಾಗ್ಲೇ ಕೂಡ ಇದು ಬೇಡ ಅಂತ ಅಂದ್ಬಿಟ್ಟು ಅವ್ರು ತಿರಸ್ಕಾರ ಮಾಡಿದ್ದಾರೆ. ಇದಕ್ಕೆಲ್ಲ ಮುಖ್ಯವಾಗಿ ಅಂದರೆ ಇಷ್ಟು ಸಮಯ ಕಾಲದಲ್ಲಿ ಯಾವುದೇ ಇಲಾಖೆ, ಪೊಲೀಸ್ ಇರ್ಬೋದು, ಸರ್ಕಾರ ಇರ್ಬೋದು, ಆಯೋಜಕರು ಇರ್ಬೋದು, ಸರಿಯಾಗಿ ಪ್ಲಾನ್ ಮಾಡೋದಕ್ಕೆ ಸಮಯ ಸಾಕಾಗಲ್ಲ. ಯಾಕೆಂದರೆ ಇದು ಒಂದು ಸಣ್ಣ ಕಾರ್ಯಕ್ರಮ ಅಲ್ಲ, ಇದು ಲಕ್ಷಾಂತರ ಜನ ಸೇರ್ತಾರೆ ಅಂದರೆ ಸಾಕಷ್ಟು ಒಂದು ಸುರಕ್ಷತಾ ಕ್ರಮಗಳನ್ನ ಎಲ್ಲರೂ ತೆಗೆದುಕೋಬೇಕಾಗತ್ತೆ. ಇಲ್ಲಿ ಗ್ರಾಸ್ ನೆಗ್ಲಿಜೆನ್ಸ್ ಅಂತಂದರೆ ಮ್ಯಾನೇಜ್ಮೆಂಟು, ಯಾವುದು KCA ಇರ್ಬೋದು ಮತ್ತು RCB ಮ್ಯಾನೇಜ್ಮೆಂಟ್ ಇದೆಯಲ್ಲ. ಯಾಕೆಂದರೆ ಇದು ಅವ್ರದ್ದು ಇದ್ಯಾವುದು ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮ ಅಲ್ಲ. ನಾವು ಇದನ್ನು ಕ್ರೆಡಿಟ್ ತಗೊಳ್ಳೋದಕ್ಕೆ ನಾವೇನು ಬೇಕಾದ್ರೂ ನಾವು ಪ್ರದರ್ಶನ ಕೊಡ್ಬೋದು. ಆದರೆ ನಿಜವಾಗಿ ಈ ಕಾರ್ಯಕ್ರಮ ಈ ಖಾಸಗಿ ಕಾರ್ಯಕ್ರಮ ಇದ್ದಾಗೆ. ಆಮೇಲೆ ಸುರಕ್ಷತೆ ಅನ್ನೋದು ಬಹಳಷ್ಟು ಮುಖ್ಯ. ಕಾರ್ಯಕ್ರಮ ಯಾರದೇ ಆದರೂ ಸುರಕ್ಷತೆ ಅನ್ನೋದು ನಾವು ಯಾವಾಗ್ಲೂ ಒಂದು ಸರ್ಕಾರದ ಕಡೆನೇ ಕೈ ತೋರಿಸ್ತೀವಿ. ನಿಜ ಸರ್, ನಿಜ. ಹಾಗಾಗಿ ಈಗ 11 ಜನ ಏನು ಸತ್ತಿದಾರಲ್ಲ, ಜೀವನದಲ್ಲಿ ಮತ್ತೆ ಆ ಫ್ಯಾಮಿಲಿ ಕ್ರಿಕೆಟ್ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ. ಹೌದು. ಹಾಗಾಗಿ ಸುರಕ್ಷತೆಗೆ ಎಲ್ಲರೂ ಹೆಚ್ಚಿಗೆ ಒತ್ತು ಕೊಡಬೇಕು. ನಮಗೆ ಮನರಂಜನೆ ಬೇಕು, ಆದರೆ ಮನರಂಜನೆ ಜೀವ ತೆಗೆದುಕೊಳ್ತಕ್ಕಂಥ ಒಂದು ಹಂತಕ್ಕೆ ಹೋಗ್ತಕ್ಕಂಥ ಒಂದು ಮಾರ್ಗಗಳನ್ನ ನಾವು ಆಯ್ಕೆ ಮಾಡ್ಕೋಬಾರ್ದು. ವೆಲ್ ಸರ್ ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ನಾವಿಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ವಿ. IPL ಎನ್ನುವಂಥ ಟೂರ್ನಿ, ಅಲ್ಲಿ ಆಗುವಂಥ ಬಿಸ್ನೆಸ್ಸು, ಬೇರೆ ಬೇರೆ ಫ್ರಾಂಚೈಸಿಗಳು, ಅವರು ಕೊಟ್ಟಂಥ ಕೊಡುಗೆ ಏನು ಅಭಿಮಾನಿಗಳಿಗೆ ಇರುವಂಥ ಮುಖ್ಯವಾದಂಥ ಪ್ರಶ್ನೆ. ಯಾರದ್ದೋ ಬೇಜವಾಬ್ದಾರಿಗೆ ಬಲಿಯಾಗಿದ್ದು ಬರೋಬ್ಬರಿ 11 ಜೀವ. ಈ ಸಾವಿಗೆ ಹೊಣೆ ಯಾರು ಎನ್ನುವಂಥ ವಿಚಾರದ ಕುರಿತು ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಇಲ್ಲಿ ಪ್ರಶ್ನೆಯನ್ನ ಸಾಕಷ್ಟು ಜನಕ್ಕೆ ಮಾಡಲೇಬೇಕಾಗತ್ತೆ. ಸರ್ಕಾರ, ಪೊಲೀಸ್ ಇಲಾಖೆ, KCA ಹಾಗೇನೆ RCB ಫ್ರಾಂಚೈಸಿ ಎಲ್ರಿಗೂ ಕೂಡ ನಾವು ಪ್ರಶ್ನೆಯನ್ನ ಮಾಡ್ತಾ ಇದ್ದೀವಿ. ಇನ್ನೊಂದು ಕಡೆಯಲ್ಲಿ ಜೋಸೆಫ್ ಓವರ್ ಸರ್, ಪ್ರತಿಯೊಂದು ಹಂತವನ್ನ ನಾವು ಕೂಲಂಕುಷವಾಗಿ ನೋಡಿಕೊಂಡು ಬಂದಿದ್ದೇವೆ. RCB ಒಂದು ಫ್ರಾಂಚೈಸಿ, ಪ್ರೈವೇಟ್ ಫ್ರಾಂಚೈಸಿ, ಅದಕ್ಕಿಷ್ಟು ಅಭಿಮಾನಿಗಳಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಅಭಿಮಾನಿಗಳು ಹೆಚ್ಚಾಗ್ತಾ ಹೋಗ್ತಾ ಇದ್ದಾರೆ. ಆದರೆ ಅಭಿಮಾನಿಗಳಿಗೆ ಈ ಫ್ರಾಂಚೈಸಿ ಕೊಟ್ಟಿದ್ದೇನು ಸರ್? ಹಾಗಾದ್ರೆ ನೋಡಿದ್ವಲ್ಲ ನೆನ್ನೆ ಕೊಟ್ಟಿದ್ದು ಈ 11 ಜನದ ಸಾವು. ಅವರು ಈ ಡೈನಾಮಿಕ್ ಪ್ರೈಸಿಂಗ್ ಮಾಡಿದ್ರಲ್ಲ, ಮುಂಚೆನೇ ನಿಮ್ಗೆ ಮಾತಾಡ್ತಿದ್ದೆ, ಟಿಕೆಟಿಂಗ್ ಮಾತ್ರ ಡೈನಾಮಿಕ್ ಪ್ರೈಸಿಂಗ್ ಮಾಡೋಕೆ ನಿಮಗೆ ತಲೆ ಇದೆ. ಅದು ದುಡ್ಡು ಬರುತ್ತಲ್ಲ.
ಯಾರು ಸತ್ರು ಯಾರಿಗೆ ಇವರು ಸ್ವಲ್ಪ ಕರೆಕ್ಟಾಗಿ ಮಾಡಿದರೆ ಇದು ಈ ಥರ ಆಗ್ತಾ ಇರಲಿಲ್ಲ. ದೇರ್ ಇಸ್ ದೇರ್ ರೆಸ್ಪಾನ್ಸಿಬಿಲಿಟಿ. ನೀವು ವೆನ್ ಯು ಕ್ಯಾನ್ ಥಿಂಕ್ ಕ್ಯಾಲ್ಕುಲೇಟಿವ್ಲಿ ಟು ಮೇಕ್ ಮನಿ, ನೀವು ನೋಡ್ಬೇಕಾಯ್ತು ಇದು ಆಗ್ಬೋದು ಅಂದ್ಬಿಟ್ಟು. ಸೊ ಹೊಣೆ ಇರೋದು RCB ಮ್ಯಾನೇಜ್ಮೆಂಟ್. ಅವರೇ ತಾನೇ ಕೇಳಿದ್ದು ನಮ್ಗೆ ಬೇಕು, ನಮ್ಮ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಹೊಟ್ಟೋಗ್ತಾರೆ. ಹೋಗ್ರಪ್ಪ, ಇಂಟರ್ನ್ಯಾಷನಲ್ ಪ್ಲೇಯರ್ಸು ನಮ್ಮ ಜನ ಸತ್ತಿದ್ದಾರೆ. ಆಮೇಲೆ ಈ IPL ನಾನು ಬರ್ತೀನಿ ಇತಿಹಾಸದ್ದು. ಈ ಕ್ರಿಕೆಟ್ ಬಂದು ಬೇರೆ ಬೆಟ್ಟಿಂಗ್ ಕಲ್ಚರ್ ಜಾಸ್ತಿ ಆಗಿದೆ. ಇದು ಕೇವಲ 11 ಜನ ಸತ್ತಿರೋದು ನಾವು ಕಣ್ಣಿಂದ ನೋಡ್ತಿದ್ದೀವಿ. ಲಕ್ಷಾಂತರ ಜನ ಬೆಟ್ಟಿಂಗಿಂದ ಸತ್ತಿದ್ದಾರೆ. ಇದು ಹೇಗಾಗ್ಬಿಟ್ಟಿದೆ ಅಂದರೆ ಕಲ್ಚರು. ನಮ್ಮ BCCI ವರ್ಲ್ಡ್ಸ್ ರಿಚೆಸ್ಟ್ ಬಾಡಿ ಅಂತಾರೆ, ಕ್ರಿಕೆಟಿಂಗ್ ಸೂಪರ್ ಪವರ್ ಅಂತೀವಿ. ಅಷ್ಟು ದುಡ್ಡಿದೆ, ಕೊಳಿತಾ ಇದೆ, ಹರಿತಾ ಇದೆ ಅವರು ಇದು ಬ್ಯಾಂಕ್ ಅಕೌಂಟಿಂದ. ಇವ್ರು ಹೋಗ್ಬಿಟ್ಟು ಯಾವುದೋ Dream11 ಅಂತೆ ಬೆಟ್ಟಿಂಗ್ ಆ್ಯಪ್, ಈಗ Death 11 ಆಗಿದೆ ಸರ್. Death 11 ಎಲ್ಲ 11 ಇನ್ನೊಂದು ಆಗತ್ತೆ ಸರ್ಕಲ್. ಆಮೇಲೆ ಎಂಥ ದುರಂತ ಅಂದರೆ ನಮ್ಮ ಒಬ್ಬ ಈಗ ಕ್ರಿಕೆಟ್ ಕ್ಯಾಪ್ಟನ್ ಮಾಡಿದ್ದಾರೆ, ಟೆಸ್ಟ್ ಕ್ಯಾಪ್ಟನ್ ಶುಭ್ಮಾನ್ ಗಿಲ್ಲು. ಅವನಿಗೆ ಫ್ರಾಂಚೈಸಿ ಹೇಳ್ತಾರೆ ಮೈ ಸರ್ಕಲ್ ಅವರು, ಫೋನ್ ಮಾಡು, ನಿಮ್ಮ ಯಾರೋ ಗೆದ್ದಿದ್ದಾನೆ 1.5 ಕೋಟಿ, ಅವ್ನು ನೀನು ಫೋನ್ ಮಾಡೋಗ್ಬಿಟ್ಟು ಇವನು ಫೋನ್ ಮಾಡಿ ಅವನಿಗೆ ಮಾತಾಡ್ಬೇಕಂತೆ. ಈ ಲೆವೆಲ್ಗೆ ಬಂದಿದ್ದಾರೆ ನಮ್ಮ ಕ್ರಿಕೆಟರ್ಸ್. ನಾನು ಹೇಳಬೇಕು, ನಮ್ಮ ಒಂದು ಗ್ರೇಟೆಸ್ಟ್ ಎಕ್ಸಾಂಪಲ್ ಅಂದರೆ ಸಚಿನ್ ತೆಂಡೂಲ್ಕರ್. ಅವರು ಏನು ಮಾತು ಕೊಟ್ಟಿದ್ದಂದರೆ, ನಾನು ಈ ಲಿಕ್ಕರ್ಗೆ ಮತ್ತು ಸ್ಮೋಕಿಂಗ್ ಸಿಗರೇಟ್ಗೆ ಮತ್ತು ಈ ಸಾಫ್ಟ್ ಡ್ರಿಂಕ್ಸ್ ಮುಂಚೆ ಕೋಕೋ-ಕೋಲಾ ಮಾಡ್ತಿದ್ರು, ಬಿಟ್ಟರು. ಅವರು ಕೊಟ್ಟರು, ಇದು ಎತ್ಬಿಟ್ರು, ಮಾಡೋಕ್ಕಾಗಲ್ಲ ಅಂದರು. ಆ ಸ್ಟಿಕ್ಕರ್ ಹಾಕೋಕ್ಕೂ ಬಂದರು. ವರ್ಲ್ಡ್ ಕಪ್ ಒಳಗೆ ನನ್ನ ಜ್ಞಾಪಕ ಇದೆ, 2003 ವರ್ಲ್ಡ್ ಕಪ್ ಒಳಗೆ ಸಿಕ್ಕಾಪಟ್ಟೆ 12 ಕೋಟಿ ಕೊಡ್ತೀನಿ ಸ್ಟಿಕ್ಕರ್ ಹಾಕೊಳ್ಳಿ ಅಂದ್ಬಿಟ್ಟು ಒಪ್ಕೊಳ್ಳಿಲ್ಲ. ಈಗ ನಮ್ಮ ಕ್ರಿಕೆಟರ್ಸ್ ನಾನು ಹೇಳಬೇಕು, ನಿಮಗೆಲ್ಲ ಇಷ್ಟೆಲ್ಲ ದುಡ್ಡು ಬಂದಿದೆ, ನಿಮಗೆ BCCI ಕಾಂಟ್ರಾಕ್ಟ್ ಮಾಡಿದ್ದಾರೆ, ಆಸ್ ಪರ್ ದ ಕಾಂಟ್ರಾಕ್ಟ್ ನೀವು ಮಾಡಲೇಬೇಕು ಅಂದ್ಬಿಟ್ಟು ಯಾರಾದ್ರು ಎದ್ದು ನಿಂತ್ಕೊಂಡು ಹೇಳಬೇಕಾಯ್ತು ನಮ್ಮಿಂದ ಜನ ಸಾಯಬಾರ್ದು ಅಂದ್ಬಿಟ್ಟು. ಎಷ್ಟು ಮನೆ ಹಾಳು ಮಾಡಿದ್ದಾರೆ. BCCIಗೆ ದುಡ್ಡು ಬಂತು, Dream11 ಅಯ್ಯೋ ನಿಂಗೆ ಎಷ್ಟು ಬೇಕೋ ಕೊಡ್ತೀನಿ, ಯಾಕೆ 25,000 ಕೋಟಿ 40,000 ಕೋಟಿ ತೊಗೊಂಡು ಕೊಡ್ತಾರೆ. ನೀವು ಆ ದುಡ್ಡು ತೊಗೊಂಡು ಬ್ಲಡ್ ಮನಿ ಎಷ್ಟು ಫ್ಯಾಮಿಲಿನ ಹಾಳು ಮಾಡಿದ್ದೀರಾ. ಓಕೆ, ಒಂದು ಎಂಟರ್ಟೈನ್ಮೆಂಟ್, ಇದು ಬಿಸ್ನೆಸ್ ಎಂಟರ್ಟೈನ್ಮೆಂಟ್ ಇಟ್ಕೊಳ್ಳಿ. ಯು ಹ್ಯಾವ್ ಡಿಸ್ಟ್ರಾಯ್ಡ್ ಫ್ಯಾಮಿಲೀಸ್. ಇದು 11 ಪೀಪಲ್ ಹ್ಯಾವ್ ಡೈಡ್, ಬೇರೆಯವ್ರು ಸತ್ತಿರೋದು. ಇದು ನಮಗೆ ಕಲ್ಚರ್ ಆಗಿರೋದು ಏನಂದರೆ ಬೆಟ್ಟಿಂಗ್. ವಿ ಆರ್ ಪ್ರಮೋಟಿಂಗ್ ಡೆವಲಪಿಂಗ್. ಒಂದು ಕಡೆ ಸರ್ಕಾರ ಯಾರೋ ಬೇರೆ ಕಡೆ ಬೆಟ್ಟಿಂಗ್ ಮಾಡ್ತಿದ್ರು, ಅವ್ರನ್ನ ಇಲ್ಲೀಗಲ್ ಬೆಟ್ಟಿಂಗ್ ಅಂತಾರೆ. ಇಲ್ಲ, ಅವರೇ ಮಾಡ್ಕೋಸ್ತವ್ರೆ, ಲೀಗಲಿ ಮಾಡ್ತಾರೆ. ಆಮೇಲೆ ನಮ್ಮ ಸೆಂಟರ್ ಅವ್ರದ್ದೇ ಕ್ರಿಕೆಟ್ ಎಸ್ಟಾಬ್ಲಿಷ್ಮೆಂಟ್, ಈಗ ಎಲ್ಲ ಅವ್ರದ್ದೇ. ಈಗ ಸುಪ್ರೀಂ ಕೋರ್ಟ್ ಒಂದೊಳ್ಳೆ ಆದೇಶ ಬರ್ದಿದ್ದಾರೆ ಸುಪ್ರೀಂ ಕೋರ್ಟ್ ಸೆಂಟ್ರಲ್ಗೆ, ಸ್ಟಾಪ್ ಇದು, ವೈ ಡೋಂಟ್ ಯು ಸ್ಟಾಪ್ ದಿಸ್ ಇಲ್ಲಿಗೆ ಆನ್ಲೈನ್ ಬೆಟ್ಟಿಂಗ್ ಅಂದ್ಬಿಟ್ಟು. ಕೂಡಲೇ BCCI ಈಗಲೇ ಆಯ್ತಪ್ಪ, ಈ ದುಡ್ಡು ನಮ್ಗೆ ಬೇಡ, ಈ ಸಮಸ್ಯೆನೇ ಬೇಡ, ನಮ್ಮ ಹತ್ರ ದುಡ್ಡು ಇದೆ, ಇದೇನಕ್ಕೆ ಬೇಕು. ಈಗ ಒಳ್ಳೆ ಕೆಲಸ ಮಾಡಿದ್ರು ನಮ್ಮ ಕರ್ನಾಟಕ ಸರ್ಕಾರದವರು, ಈ ಇಮಿಡಿಯೇಟ್ ಆಗಿ ಮೂವ್ ಮಾಡಿದ್ದಾರೆ. ಈ ಆನ್ಲೈನ್ ಎಲ್ಲ DC-ಗಳನ್ನೆಲ್ಲ ಮೀಟಿಂಗ್ ಮಾಡಿದ್ರು ಲಾಸ್ಟ್ ವೀಕ್ ಸಿದ್ದರಾಮಯ್ಯ ಅವರು. ಮಾಡಿಬಿಟ್ಟು ಇದು ನೋಡಿ, ಇದು ಸ್ಟಾಪ್ ಮಾಡಬೇಕು, ಯಾಕಂದ್ರೆ ಗೊತ್ತಾಗ್ತಿದೆ ಜನ ಸಾಯ್ತಿದ್ದಾರೆ. ಈ IPL ಇಂದ ಎಂಟರ್ಟೈನ್ಮೆಂಟ್ ಒಂದು, ಬಟ್ ಎಷ್ಟು ಸಾವು, ಎಷ್ಟು ಮನೆ ಹಾಳಾಗೋಗಿದೆ. ಸೊ ಈ ನಾವು ನೋಡ್ಬೇಕಂದ್ರೆ ಲೆಟ್ಸ್ ಆಫ್ ಕ್ರಿಕೆಟ್, ಲೆಟ್ಸ್ ಆಫ್ ಫನ್, ಬಟ್ ಮನಿ 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 ಅಂದರೆ ಎಷ್ಟು ಮನಿ ಬೇಕು ನಿಮ್ಗೆ. ಒಂದು ಕಡೆ ನಮ್ಮ ಸರ್ಕಾರಗಳು ಸೇರಿ ನಮ್ಮ ಕಾಡನ್ನು ಹಾಳು ಮಾಡ್ಕೊಂಡ್ಬರ್ತಿದೆ. GDP ಅಂದ್ಬಿಟ್ಟು ಎಕಲಾಜಿಕಲ್ GDP ಮರ್ತ್ಬಿಟ್ಟು ಇಲ್ಲಿ ಕ್ರಿಕೆಟ್ ಒಳಗೆ ಬೇರೆ ದುಡ್ಡು ಕ್ರಿಕೆಟೇ ಮರ್ತ್ಬಿಟ್ರು. ಸನತ್ ರೈ ಸರ್, ಈಗ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಗೋ ಘಟನೆಗಿಂತ ಮುಂಚಿತವಾಗಿ ವಿಧಾನಸೌಧದ ಮುಂಭಾಗದಲ್ಲಿ ಆದಂಥ ಈವೆಂಟ್ ಬಗ್ಗೆ ಒಂದು ಸ್ವಲ್ಪ ಮಾತನಾಡ್ತಾ ಹೋಗೋಣ. ನಿನ್ನೆಯ ಕಾರ್ಯಕ್ರಮ, ಯಾವುದೇ ಒಂದು ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳಿದ್ರೆ ಅಲ್ಲಿ ಒಂದು ಶಿಸ್ತಿರಬೇಕು, ಸಂಯಮ ಇರಬೇಕು. ನಿನ್ನೆ RCB ಆಟಗಾರನ ವೇದಿಕೆ ಮೇಲೆ ಕರೆಸಿದಂಥ ಸಂದರ್ಭದಲ್ಲಿ ಆ ಶಿಸ್ತು ಸಂಯಮವನ್ನು ನೀವು ಕಂಡ್ರ ಅಂತ ನಾನು ಕೇಳ್ತೀನಿ. ಯಾಕಂತ ಹೇಳಿದ್ರೆ ಅಲ್ಲಿ ಸಚಿವರು ಇದ್ರೆ ಓಕೆ, ಮುಖ್ಯಮಂತ್ರಿಗಳು DCM ಇರ್ಬೋದು, ಸಚಿವರಿದ್ರು ಓಕೆ, ಅವರ ಮಕ್ಕಳಿದ್ರು, ಅವರ ಕುಟುಂಬಸ್ಥರಿದ್ರು, ಅಧಿಕಾರಿಗಳೆಲ್ಲ ಕೆಳಗಡೆ ಇರಬೇಕಾದವರು ಮೇಲ್ಗಡೆನೇ ಇದ್ರು. ಸನ್ಮಾನ ಮಾಡುವಂತ ಸಂದರ್ಭದಲ್ಲಿ ಒಂದು ದೃಶ್ಯಾವಳಿಯೂ ಕೂಡ ಕಂಡು ಬರಲಿಲ್ಲ. ಎಲ್ಲರೂ ಕೂಡ ವೇದಿಕೆಯ ಮೇಲೆ ಸೆಲ್ಫಿ ತೆಕ್ಕೊಳ್ತಾ ಇದ್ರು. ಇದೆಲ್ಲದರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್, ನಿಮಗೆ BCCI ಇದು ಆಲ್ಮೋಸ್ಟ್ ಎಲ್ಲ ಪ್ರೋಗ್ರಾಮ್ಗಳು ಅಂದರೆ ಅವ್ರ ಪ್ರೆಸ್ ಮೀಟಿಂದ ಹಿಡಿದು ನೀವು ಅವ್ರದ್ದು
ಲಾಸ್ಟಿಗೆ ಮ್ಯಾಚ್ ಇದು ಮಾಡ್ತಾರಲ್ಲ ಆವಾಗಿನ ಸನ್ನಿವೇಶ ನೋಡಿದ್ರೆ ಒಬ್ಬೊಬ್ಬರು ಇರ್ತಾರೆ ನಮಗೆ. ಈವನ್ ಪ್ರೆಸ್ ಮೀಟ್ಗೂ ಅಷ್ಟೇ ಒಬ್ಬನೇ ಪ್ಲೇಯರ್ ಬರ್ತಾನೆ, ಅವನು ಎಷ್ಟೋ ಒಂದು ಕ್ವಶನ್ ಕೇಳ್ತಾನೆ, ಟೈಮಿಂಗ್ ಇರುತ್ತೆ, ಆ ಟೈಮ್ ಮುಗಿದ ತಕ್ಷಣ ಎದ್ದು ಹೋಗ್ತಾನೆ. ಅಂದರೆ ಪಕ್ಕಾ ಕಾರ್ಪೊರೇಟ್ ಸ್ಟೈಲಲ್ಲಿ ಮಾಡ್ತಿದ್ದಾರೆ. ಬಟ್ ನಿನ್ನೆದು ಅದು ಪಕ್ಕಾ, ಅದು ಎಸ್ಪೆಷಲಿ ಕಾಂಗ್ರೆಸ್ ಸರ್ಕಾರದ್ದೇ ಫಾಲ್ಟ್. ಮತ್ತು ಆ ಥರ ವೇದಿಕೆಯಲ್ಲಿ ಎಲ್ಲರನ್ನೂ ಇದು ಮಾಡುವಂಥ ಅವಶ್ಯಕತೆ ಇರಲಿಲ್ಲ, ಅಂದರೆ ಪಕ್ಕಾ ಕಾರ್ಪೊರೇಟ್. ಬಟ್ ಇನ್ನೊಂದು ಏನಂದರೆ RCB ತಂಡಕ್ಕೆ ಕೊಟ್ಟಷ್ಟು ಮರ್ಯಾದೆ ರಣಜಿ ಟೀಮ್ ಗೆದ್ದಿದ್ದೀವಿ ನಾವು, 2-3 ಸಲ ಗೆದ್ದಿದ್ದೀವಿ, ಮುಸ್ತಾಕ್ ಅಲಿ ಟ್ರೋಫಿ ಗೆದ್ದಿದ್ದೀವಿ. ಅದು ಬೇಡ, ನಾವು ರೀಸೆಂಟಾಗಿ ವರ್ಲ್ಡ್ ಕಪ್ ಹಾಕಿ ಗೆದ್ದಂತಹ ಹಾಕಿ ಅಲ್ಲ ಖೋಖೋ ಇಬ್ಬರು ಪ್ಲೇಯರ್ಸ್ ಕನ್ನಡಿಗರಿದ್ರು, ಅವರಿಗೆ ನಾವು ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗ್ಬೇಕು CM ಮೀಟ್ ಮಾಡೋಕ್ಕೆ. ಆಯಿತಾ, ಅವ್ರೇನಾದ್ರೂ ಅವರ ಸಮಸ್ಯೆಗಳನ್ನ ನಾವು ಕೇಳಕ್ಕೆ ಹೋದರೆ ಅದನ್ನು ಕೇಳಬಾರ್ದು ಅಂತ ಹೇಳ್ಬಿಟ್ಟು ಗದರ್ತಾರೆ ಆ ಪ್ಲೇಯರ್ಸಿಗೆ. ಅವು ಒಂದು ಹುಡುಗಿ ಅದು ಕಣ್ಣೀರು ಹಾಕೊಂಡು ಬಂದಿದೆ ಅದು. ಬಟ್ ಇವರಿಗೆ ಮಾತ್ರ ಇವರೇ ಆಹ್ವಾನ ಕೊಟ್ಟು ಇದು ಮಾಡ್ತಾರೆ. ಕರ್ಕೊಂಡು ಬರಕ್ಕೆ ಹೋಗಿದ್ರು DCM, ಕರ್ಕೊಂಡು ಬರೋಕ್ಕೆ ಅದು ಫ್ಲಾಗ್ ಇಟ್ಕೊಂಡು ಬಂದಿದ್ದಾರೆ ಸರ್. ಅಂದರೆ DCM ಒಂಥರ RCBಯ ರಾಯಭಾರಿ ಥರ ಬಂದಿದ್ದಾರೆ, ಆ ಥರ ಇದೆ. ನಾನು ಹೇಳೋದು ಕ್ರಿಕೆಟಿಗೆ ಕೊಟ್ಟಷ್ಟು ಬೇರೆ ಇದಕ್ಕೂ ಕೊಡಿ. ಈ ಕರ್ನಾಟಕದಲ್ಲೇ ಸರ್ಕಾರದ ಸ್ಟೇಡಿಯಂ ಎಷ್ಟಿದೆ ಕ್ರಿಕೆಟ್ ಇದು, ಅಥವಾ ಬೇರೆ ಸ್ಟೇಡಿಯಂಗಳು ಹೆಂಗಿದೆ, ಇಲ್ಲೇ ಬೇಡ, ನಮ್ಮದೇ ಒಲಿಂಪಿಕ್ ಅಸೋಸಿಯೇಷನ್ ಆಗಿರ್ಬೋದು, ಒಬ್ಬರು ಅವ್ರ ಹೆಸರು ಹೇಳೋದು ಬೇಡ, ಮತ್ತು ನಿಮಗೂ ಚಾನಲ್ಗೂ ಮತ್ತು ಇದಾಗುತ್ತೆ. 24 ವರ್ಷದಿಂದ ಅವರೇ ಇದ್ದಾರೆ, ಇನ್ನೂ ಚೇಂಜ್ ಆಗಿಲ್ಲ. ಆ ಥರ ಪರಿಸ್ಥಿತಿ, ಅದನ್ನು ಆ ಸಿಸ್ಟಮನ್ನು ಸರಿ ಮಾಡಿ ಫಸ್ಟಿಗೆ. ಇದೇ ಕಾಲೇಜ್ ಅಲ್ಲಿ ಇರಬೇಕಲ್ವಾ. ಈಗ ನಮ್ಮಲ್ಲಿ ಎಷ್ಟು ಕನ್ನಡಿಗರು, ಕರ್ನಾಟಕದ ತುಂಬ ಜನ ಅಥ್ಲೀಟ್ಗಳು ಅಥವಾ ಬೇರೆ ಬೇರೆ ಹಾಕಿ ಪ್ಲೇಯರ್ ಆಗಿರ್ಬೋದು, ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲೆಲ್ಲ ಗೆದ್ಕೊಂಡು ಬರ್ತಾರೆ. ಅವ್ರನ್ನ ಎಷ್ಟು ಜನ ಫೆಲಿಸಿಟೇಟ್ ಮಾಡಿದ್ದಾರೆ ಸರ್ಕಾರದವರು. ಅವ್ರಿಗೆ 5 ಲಕ್ಷನ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ, ಅದು 5 ಲಕ್ಷ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಇನ್ನೊಂದು ಇದೇ ಟೈಮಲ್ಲಿ RCB ಈ ಗೆಲುವಿನ ಮಧ್ಯೆ ಅವ್ನು ಗುಕೇಶ್ ಇದು ಚೆಸ್ ಅವ್ನು ವರ್ಲ್ಡ್ ಚಾಂಪಿಯನ್ ಆದ, ಅವ್ನ ಸುದ್ದಿನೇ ಇಲ್ಲ. ಬಟ್ ಅಟ್ ಲಾಸ್ಟ್ ನಾನು ಒಬ್ಬ ಮಾಧ್ಯಮದನಾಗಿ ಇದ್ಕೊಂಡು, ನಾವು ಮಾಧ್ಯಮದವರೇ, ಬಟ್ ನಾವು ಹೇಳಬಾರ್ದು. ಬಟ್ ನಮ್ಮದು ಮಿಸ್ಟೇಕ್ ಇದೆ. ಅಂದರೆ ನಾವು ಒಂದು ರೀತಿಯಲ್ಲಿ ಎಂತ ಗೊತ್ತಾ, ನಾನು ಒಬ್ಸರ್ವ್ ಮಾಡಿದಂಗೆ, ಈಗ ನಾವು ಮ್ಯಾಚ್ಗಳು ಬರ್ತಾವಲ್ಲ, ಈಗ ಫಾರ್ ಎಕ್ಸಾಂಪಲ್ ಈಗ ನಾಳೆ 20 ನಂತರ ಟೆಸ್ಟ್ ಇದೆ, ಅದನ್ನು ಯಾರು ಕೇರ್ ಮಾಡಲ್ಲ. ಇದೇ RCB ಅಭಿಮಾನಿಗಳು ಎಲ್ಲರೂ ಅವರೇ ಆಡ್ತಾರೆ. ಈಗ ವಿರಾಟ್ ಕೊಹ್ಲಿ ಇಲ್ಲ, ಬಟ್ ವಿರಾಟ್ ಕೊಹ್ಲಿ ಆಗಿರ್ಬೋದು, ಬೇರೆ ಟೆಸ್ಟ್ ಇಂಗ್ಲೆಂಡ್ ಅವರು ಈಗ ಸಾಲ್ಟ್ ಎಲ್ಲ ಆಡ್ತಾರೆ. ಬಟ್ ಅಲ್ಲಿ ನೋಡಿದ್ರೆ ಆ ಟೆಸ್ಟ್ ಮ್ಯಾಚ್ ಯಾರು ನೋಡ್ತಾರೆ, ಬೋರ್ ಅಂತ ಇದು ಮಾಡ್ತಾರೆ. ಬಟ್ ಇದು ಸೇಮ್ ಇದು ಏಕದಿನ ಮ್ಯಾಚಿಗೂ ಬಂದುಬಿಟ್ಟಿದೆ. T20 ಮಾತ್ರ ಫಾಸ್ಟ್ ಗೇಮು ಒಪ್ಕೊಳ್ತೀನಿ. ಬಟ್ ಇನ್ನೊಂದು ಏನಂದರೆ ನಂಗೆ ಅನಿಸೋ ಪ್ರಕಾರ ಕ್ರಿಕೆಟ್ ಮೇಲೆ ಒಂದು ಅಭಿಮಾನ ಇರಬೇಕು, ಅದನ್ನ ಎಂಜಾಯ್ ಮಾಡಿ. ನೀವು ಮ್ಯಾಚ್ ನೋಡ್ಕೊಂಡು ಎಂಜಾಯ್ ಮಾಡಿ, ಅವ್ರು ಹೆಂಗೆ ಆಡಿದ್ರು, ಯಾವ ಶಾರ್ಟ್ಸ್ ಹೊಡೆದ್ರು, ಇದು ಮಾಡ್ಕೊಂಡು ಅದನ್ನ ಎಂಜಾಯ್ ಮಾಡಿ. ಬಟ್ ಅದನ್ನೇ ಇಟ್ಕೊಂಡು ಒಂಥರ ಓವರಾಗಿ ಆ್ಯಕ್ಟ್ ಮಾಡಿಕೊಂಡು ಅದೇ ಅಂಧಾಭಿಮಾನ ಇದು ಮಾಡಿಕೊಂಡು ನಿಮ್ಮ ಲೈಫನ್ನು ನೀವು ಯಾಕೆ ಹಾಳು ಮಾಡ್ಕೊಳ್ತೀರಾ ಅನ್ನೋದು ನಂದು ಇದು. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಅಭಿಮಾನ ಇರಲಿ, ಅದಕ್ಕೊಂದು ಪ್ರೀತಿ ಅಭಿಮಾನ ಇದ್ದೇ ಇರುತ್ತೆ. ಅಭಿಮಾನ ಇರಲಿ, ಅಂಧಾಭಿಮಾನ ಬೇಡ ಅಂತ ಹೇಳ್ತಿದ್ರು. ರಾಜಣ್ಣ ಸರ್, ವೇದಿಕೆ ಮೂಲಕ ನಾನು ಕೇಳ್ಕೊಳ್ಳೋದಿಷ್ಟೇ, ಈಗ ಸಾವನ್ನು ಯಾರನ್ನು ವಾಪಸ್ ತಗೊಬರೋಕ್ಕಾಗಲ್ಲ. ಆ ಕುಟುಂಬಗಳಿಗೆ ಅವರು ಬದುಕಿರೋರ್ಗು ತಂದೆ ತಾಯಿ ಇರ್ಬೋದು, ಅವ್ರ ಕುಟುಂಬ ಆ ಸಂಕಟವನ್ನು ಅವರು ಅನುಭವಿಸಲೇಬೇಕಾಗುತ್ತೆ. ಆದರೆ ಸರ್ಕಾರ ಮಾನವೀಯ ದೃಷ್ಟಿಯಿಂದ ಇಷ್ಟು ಹಣ ಅಂತ ಅಂದ್ಬಿಟ್ಟು ಪರಿಹಾರ ಸರ್ಕಾರ ಕೊಟ್ಟಿದೆ. ಆದರೆ ಮುಖ್ಯವಾಗಿ ಇದಕ್ಕೆ ಹಣನ ಕೊಡಬೇಕಾಗಿದ್ದು RCB ಮತ್ತು KCAನವರು. ಆ ಕುಟುಂಬದ ಒಂದು ಸಂರಕ್ಷಣೆ ಈ ಎರಡು ಸಂಸ್ಥೆಗಳ ಮೇಲೆ ಜವಾಬ್ದಾರಿ ತೆಗೆದುಕೊಳ್ಬೇಕು ಅಂತ ಇವೇ ತಮ್ಮ ಮೂಲಕ ಅಂತ ನಾವು ಸಾರ್ವಜನಿಕರ ಧ್ವನಿಯಾಗಿ ಕೇಳ್ಕೊಳ್ತೀವಿ. ಅದನ್ನೇ ಕೊಟ್ಟರೆ ಸಾಕು ಸರ್, ಅವಾಗ ಇನ್ನೂ ಹೆಚ್ಚು ಅಭಿಮಾನ ಬರುತ್ತೆ. ಅಟ್ಲೀಸ್ಟ್ ಇವರ ಅಭಿಮಾನಕ್ಕೆ ಒಂದು ಪ್ರತಿಫಲ. ದುಡ್ಡಿಗೆ ನಾವು ಇಡೀ ಸೀಸನ್ ಇಡೀ ಬಿಸ್ನೆಸ್ ಮಾಡ್ಕೊಂಡು ಬಂದಿರ್ತಾರೆ, ಇದೊಂದು ಎಕ್ಸ್ಟ್ರಾ ಟ್ರೋಫಿ ಅಮೌಂಟ್ ಕೊಟ್ಬಿಟ್ರೆ ಒಳ್ಳೇದು. ಅಲ್ಲ, ನಾವು ಜೀವಕ್ಕೂ ಹಣಕ್ಕೂ ನಾವು ಮ್ಯಾಚ್ ಮಾಡಕ್ ಆಗೋದಿಲ್ಲ. ಆದ್ರೆ ಇವ್ರು ಎಷ್ಟೇ ಹಣ ಕೊಟ್ಟರು ಕೂಡ ಜೀವಕ್ಕೆ ಸಮ ಆಗೋದಿಲ್ಲ. ಆದ್ರೆ ಅವ್ರಿಗೆ ಒಂದು ಬದುಕೋದಿಕ್ಕೆ ಅವ್ರಿಗೇನೋ ಒಂದು ಸಪೋರ್ಟ್ ಸಿಸ್ಟಮ್ನ ಕೊಡೋದಕ್ಕೆ ಈ ಎರಡು ಸಂಘಟನೆ, ಒಂದು RCB ಮತ್ತು KCA, ಇವರಿಬ್ಬರೂ ಕೂಡ ಬಹಳಷ್ಟು ಆ ಕುಟುಂಬಗಳ ಹಿಂದೆ ನಿಂತ್ಕೋಬೇಕಾಗುತ್ತೆ ಅಂದ್ಬಿಟ್ಟು ನಾವು ಸಾರ್ವಜನಿಕರ ಧ್ವನಿಯಾಗಿ ಹೇಳ್ತಾ ಇದ್ದೀವಿ. ವೆಲ್ ಸರ್ ಜೋಸೆಫ್ ಹೂವರ್ ಸರ್, ಈಗ ಕ್ರೌಡ್ ಮ್ಯಾನೇಜ್ಮೆಂಟ್ ವಿಚಾರವಾಗಿ ಹೇಳ್ತಾ ಹೋಗೋದಾದ್ರೆ, ಪ್ರತಿ ಸಲವೂ ನಾನು ಆಗ್ಲೂ ಕೂಡ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೆ, ಅಲ್ಲಿ ಚಿನ್ನಸ್ವಾಮಿ ಹತ್ರ ಕ್ರೌಡ್ ಇರ್ತಾರೆ ಅಂತೇಳಿ. ಕೆಲವೊಂದಿಷ್ಟು ಜನರನ್ನ ನಾನು ಕೂಡ ಕಣ್ಣಾರೆ ಕಂಡಿದ್ದೀನಿ, ಅಸಭ್ಯ ವರ್ತನೆಯನ್ನು ತೋರ್ತಾರೆ, ಸಾರ್ವಜನಿಕವಾಗಿ ಹೇಗೆ ನಡ್ಕೊಳ್ಬೇಕು ಅಂತ ಹೇಳಿ ಅವ್ರಿಗೆ ಗೊತ್ತಿರೋದಿಲ್ಲ. ಹೆಣ್ಣು ಮಕ್ಕಳ ಮೇಲೆ ಇನ್ನೊಬ್ಬರನ್ನ ತಳ್ತಾರೆ, ಅವ್ರನ್ನ ಬೇಕು ಅಂತ ಹೇಳಿ ಅಲ್ಲಿ ಮುಟ್ತಾರೆ. ಇಂಥವ್ರು ಕೂಡ ನಿನ್ನೆ ಇದ್ರು. ತುಂಬಾ ಈ ರೀತಿ ಹಿಂದೆಯೂ ಆಗಿತ್ತು, ನಿನ್ನೆಯೂ ಕೂಡ ಆಗಿದೆ ಅಂತ ಹೇಳಿ ಸರ್. ಹೌದು. ಈಗ ಒಂದು ನಾನು ಹೇಳೋದು ಫ್ಯಾನ್ಸ್ಗೆ, ಯಾರ ಕ್ರಿಕೆಟ್ ಇವ್ರು ಇದ್ರು ಅವ್ರಿಗೆ ಹೇಳೋದು ಜ್ಞಾಪಕ ಇಟ್ಕೊಳ್ಳಿ, ನಮ್ಮ ದೇಶದೊಳಗೆ ಕ್ರೌಡ್ ಮ್ಯಾನೇಜ್ಮೆಂಟ್ ಇಲ್ವೇ ಇಲ್ಲ, ಕಲ್ಚರ್. ಓಕೆ, ಕ್ರೌಡ್ ಮ್ಯಾನ್ ಇಲ್ವೇ ಇಲ್ಲ.
ಅದು ಬರೋದು ಇಲ್ಲ. ಯಾಕಂದರೆ ಅಷ್ಟು ಕೋಟಿ ಅಂತ ಜನ ಇರೋದೆ, ಒಬ್ಬ ಸತ್ರ 10 ಜನ ಸತ್ರ, ಇವ್ರಿಗೆ ಆ ಥರ ಲೆಕ್ಕ. ಬೇರೆ ದೇಶದ ಒಬ್ಬ ಬಿದ್ದಿದ್ರೆ ಅವನ ಬೇಕಾದ್ರೆ ಹೆಲಿಕಾಪ್ಟರ್ ತೊಗೊಂಡೋಗಿ ಉಳಿಸ್ತಾರೆ. ಇಲ್ಲಿ ಕ್ರೌಡ್ ಬಗ್ಗೆ, ಜನದ ಬಗ್ಗೆ ಇವ್ರಿಗೆ ಇದು ಇಲ್ಲ, ಡೋಂಟ್ ಕೇರ್. ಓಕೆ, ನಾನು ಜನಕ್ಕೆ ಹೇಳೋದು, ನೀವು ಬನ್ನಿ ಕ್ರಿಕೆಟ್ ಎಂಜಾಯ್ ಮಾಡಿ. ನೀವು ಎಷ್ಟು ದೂರ ಇರಬೇಕು. ನಿಮ್ಮ ಜೀವ ನೀವೇ ಹಾಳು ಮಾಡ್ಕೋಬೇಕಂದ್ರೆ ಇದು ಸೂಸೈಡಲ್, ಇದು ಸ್ಟ್ರೈಟ್ ಅವೇ ಇಟ್ ಇಸ್ ಕಮಿಂಗ್ ಟು ಕಮಿಟ್ ಸೂಸೈಡ್ ಅಂದ್ಬಿಟ್ಟು. ಆಮೇಲೆ ಬರ್ತಿದೆ ನ್ಯೂಸ್, ನೀವು ಹೇಳಿದ್ದು ಹೆಂಗಸ್ರ ಮೇಲೆ ಇದು ಮಾಡಿರೋದು, ಮಾಲೆಸ್ಟೇಷನ್ ಆಗಿರೋದು, ಆ ಟ್ರಿಗರ್ ಆಗಿರೋದು ಅಲ್ಲಿಂದ ಕೆಲವರು ಹೇಳ್ತಿದ್ದಾರೆ. ಸೊ ಇದೆಲ್ಲ ಆಗ್ತಾ ಇದೆ. ಸೊ ಜನನು ಸ್ವಲ್ಪ ಬುದ್ಧಿ ಇಟ್ಕೋಬೇಕು. ಇದೆಲ್ಲ ಬೇಕಾಗಿಲ್ಲ. ಮನೆಯಿಂದ ಕೂತ್ಕೊಂಡು ನೋಡಿ, ನಾನೊಂದು ಆಟೋ ರಿಕ್ಷಾ ಬರ್ತಿದ್ದೆ, ಒಬ್ಬ ರಾಜಣ್ಣ ಅಂದ್ಬಿಟ್ಟು ನಮ್ಮ ರಾಜಾಜಿನಗರ ಆಟೋ ಅವರು ಅದ್ಕೊಂಡು ಅವ್ರು ಹೇಳ್ತಿದ್ದು, ಇದು ಬೇಕಾ? ಅಪ್ಪ ಅಮ್ಮನ ನೋಡ್ಕೊಳ್ಳಿ, ಎಲ್ಲ ಮೊಬೈಲ್ ಒಳಗಿದೆ, ಟಿ ವಿ ಒಳಗಿದೆ, ನೀವ್ಯಾಕೆ ಈ ಥರ ಮಾಡ್ತೀರಾ ಅಂದ್ಬಿಟ್ಟು ಅವರು ಪಾಪ ವಯಸ್ಸಾದವ್ರು ಅವರು ನೋವಿಂದ ಹೇಳ್ತಿದ್ದಾರೆ. ಕೇಸಿಗೆ ಬನ್ನಿ ಅಂದಿದ್ಗೆ ಅಯ್ಯೋ ಆ ಕಡೆ ಬರಲ್ಲ ಅಂತ ಫಸ್ಟ್ ಹೇಳಿದ್ರು. ಇಲ್ಲೆಲ್ಲ ಕೇಸ್ ಹತ್ರ ಬರಬೇಡಿ, ನಂಗೆ ಇನ್ನೂ ಸ್ವಲ್ಪ ದೂರನೇ ಬಿಡಿ ಅಂದ್ಬಿಟ್ಟು ಕರ್ಕೊಂಬಂದಿದ್ದಾಯ್ತು. ಸೊ ಅವ್ರು ಹೇಳ್ತಿದ್ದಾರೆ. ನಾನು ಹೇಳೋದು ಜನಕ್ಕೆ, ಎಂಜಾಯ್ ಮಾಡಿ, ಫ್ಯಾಂಡೇಬಲ್ ಇರಬೇಕು, ಬಟ್ ಎಷ್ಟು ಮಟ್ಟಕ್ಕೆ ಇರಬೇಕೋ ಅಷ್ಟು ಇರಬೇಕು. ನಿನ್ನೆ ಆಗಿರೋದು ಇದು ಫ್ಯಾನ್ ತಪ್ಪಲ್ಲ, ಇದು ತಪ್ಪಾಗಿರೋದು RCB ಆ್ಯಂಡ್ KSA. ಬೋತ್ ಹ್ಯಾವ್ ಟು ಬಿ ರೆಸ್ಪಾನ್ಸಿಬಲ್. ಅವ್ರ ಮೇಲೆ FIR ಆಗಲೇಬೇಕು. ಬೇರೆ UDR ಆಗ್ತಿರೋ ನಡೆಯೋದಿಲ್ಲ. ಕ್ರಿಮಿನಲ್ ಇದಾಗಿದೆ. 11 ಜನ ಸತ್ತಿದ್ದಾರೆ. ಒಬ್ಬರಿಬ್ರು ನೀವು ಇಲ್ಲ ಹೇಳಿದ್ರಂಗೆ ಒಬ್ಬರಿಬ್ಬರಲ್ಲ, 11 ಜನ ಸತ್ತಿದ್ದಾರೆ. ಸೊ ಇದಕ್ಕೆ ಯಾರಾದ್ರೂ ಹೊಣೆ ಇರಬೇಕು. ಕ್ರಿಮಿನಲ್ ಇದಾಗಿದೆ, ಅವ್ರ ಮೇಲೆ FIR ಹಾಕ್ಲೇಬೇಕು. ಜನ ಎಲ್ಲ ಸೇರಿ ಕೇಳ್ಬೇಕು. ಯಾಕಂದ್ರೆ ಇದನ್ನ ನಾವು ಹಿಂಗೆ ಬಿಟ್ರೆ ತಿರ್ಗಾ ಆಗತ್ತೆ. ಒಂದು FIR ಹಾಕ್ಬಿಟ್ಟು ಆಕ್ಷನ್ ತಗೊಂಡ್ರೆ ಬೇರೆಯವರು ಹಿಂಗೆ ಮಾಡಿದಾಗ ಕ್ರೌಡ್ ಮ್ಯಾನೇಜ್ಮೆಂಟ್ ಇರಬೇಕು, ಎಲ್ಲ ಬಂದೋಬಸ್ತ್ ಇದ್ದಾಗ ಮಾಡಬೇಕು ಅಂದ್ಬಿಟ್ಟು. ಆಮೇಲೆ ಯಾವತ್ತೂ ನಮ್ಮ ಪೊಲೀಸರ ಬಗ್ಗೆ ನೀವು ಕೆಟ್ಟದಾಗೆ ಮಾತಾಡಕ್ ಹೋಗ್ಬಿಡಿ. ನೀವು ಅವ್ರನ್ನ ಬಿಟ್ಬಿಟ್ಟು ಮುಂದೆ ನೀವು ಆರಾಮಾಗಿ ಕೂತ್ಕೊಳ್ಳೋಕೆ ಆಗೋದಿಲ್ಲ. ಸೊ ಈಗ ಪೊಲೀಸವ್ರಿಗೆ ಬಲ ಕೊಡಿ, ಅವ್ರು ಏನು ಆಕ್ಷನ್ ತಗೋಬೇಕು, ಲೆಟ್ ದೆಮ್ ಟೇಕ್ ಆಕ್ಷನ್. ಬೇಡ ಅಂದಾಗ ನೀವು ಮಾಡ್ಲೇಬಾರ್ದಾಯ್ತು. ಈಗ ಅವ್ರು ಕೇಸ್ ಹಾಕಕ್ಕೆ ರೆಡಿ ಆಗಿದ್ದಾರೆ, ಅವ್ರಿಗೆ ಬಿಡಿ FIR ಹಾಕಕ್ಕೆ. ಗಮನಿಸ್ತಾ ಇರಬಹುದು ವೀಕ್ಷಕರೇ, ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ನಾವು ಚರ್ಚೆಯನ್ನು ಮಾಡಿದ್ವಿ. ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಹಿರಿಯ ಕ್ರೀಡಾ ಪತ್ರಕರ್ತರಾಗಿರುವಂತಹ ಸನತ್ರಯ್ಯ ಅವರು, ನಿವೃತ್ತ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಆಗಿರುವಂತಹ ರಾಜಣ್ಣ ಅವರು, ಕ್ರೀಡಾ ವಿಶ್ಲೇಷಕರಾಗಿರುವಂತಹ ಜೋಸೆಫ್ ಹೂವರ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಕ್ಕಾಗಿ. ಒಂದ್ ಕಡೆಯಲ್ಲಿ 11 ಜನರ ಸಾವಿಗೆ ಕಾರಣ ಹುಡುಕುವಂತ ಕೆಲಸ ಆಗ್ತಾ ಇದೆ. ಬೇಜವಾಬ್ದಾರಿಗೆ ಬಲಿಯಾದಂತ ಜೀವಗಳಿವರು. ಇವರ ಸಾವಿಗೆ ಕಾರಣ ಯಾರು ಎನ್ನುವುದನ್ನ ಸರ್ಕಾರ ಕೂಡ ಸ್ಪಷ್ಟಪಡಿಸಬೇಕು. ನೀವೇನೋ ತರಾತುರಿಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ತೀರಾ, ಜನರನ್ನ ಕರಿತೀರಾ, ಫ್ರಾಂಚೈಸಿಯವರಾಗಿರ್ಬೋದು, ಎಲ್ರಿಗೂ ಸೇರಿ ಹೇಳ್ತಾ ಇದ್ದೀನಿ ನಾನಿಲ್ಲಿ, ತರಾತುರಿಯಲ್ಲಿ ಜನರನ್ನ ಕರಿತೀರಾ. ಪಾಪ ಅಭಿಮಾನದಿಂದ ಬಂದು ಸಾವಿನ ಮನೆ ಸೇರಿದವರಿಗೆ ನ್ಯಾಯ ಸಿಗಬೇಕಿದೆ. ಜಸ್ಟಿಸ್ ಇಸ್ ನಾಟ್ ಸರ್ವ್ಡ್. ಇದುವರೆಗೂ ಕೂಡ ನ್ಯಾಯ ಸಿಕ್ಕಿಲ್ಲ, ಅವರಿಗೆ ಸಿಗುವಂತ ಕೆಲಸ ಮುಂದಿನ ದಿನಗಳಲ್ಲಾಗ್ಲಿ ಅಂತ ಹೇಳಿ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.